ತರಗತಿಯ ಅಧ್ಯಾಯ 13 ದೆಹಲಿಯ ಸುಲ್ತಾನರು. ತುಂಬ ಇಂಪಾರ್ಟೆಂಟ್ ಟಾಪಿಕ್. ಇವರು 1206ರಿಂದ 1526ರವರೆಗೆ ತಮ್ಮ ಆಳ್ವಿಕೆಯನ್ನು ನಡೆಸ್ತಾರೆ. ಇವರ ಆಡಳಿತ ವ್ಯವಸ್ಥೆ, ಆರ್ಥಿಕ ಹಾಗೂ ಸಾಮಾಜಿಕ ಪರಿಸ್ಥಿತಿಗಳು, ವಾಸ್ತುಶಿಲ್ಪ, ಸಾಹಿತ್ಯಗಳಿಗೆ ಅವರು ನೀಡಿರುವಂತಹ ಕೊಡುಗೆಯನ್ನು 1 by 1 ನೋಡ್ತಾ ಹೋಗೋಣ. ನಮ್ಮ ದೇಶದ ಮೇಲೆ 8ನೇ ಶತಮಾನದಿಂದ ಸ್ಟಾರ್ಟ್ ಆಗಿ ಮೇಲಿಂದ ಮೇಲೆ ವಿದೇಶಿ ಆಕ್ರಮಣಗಳ ನಡೀತವೆ. ಆಕ್ರಮಣಕಾರರು ವಾಯುವ್ಯ ಸರಹದ್ದಿನಿಂದ ಬಂದಿದ್ದವರಾಗಿರ್ತಾರೆ. ಸಂಪತ್ತಿನ ಲೂಟಿ, ರಾಜ್ಯ ವಿಸ್ತರಣೆ ಹಾಗೂ ಇಸ್ಲಾಂ ಮತ ಪ್ರಚಾರ ಇವರ ದಾಳಿಯ ಉದ್ದೇಶವಾಗಿತ್ತು. ಮೂರೂ ಕೂಡ, ಒಂದು ಲೂಟಿ ಮಾಡೋದು, ಇನ್ನೊಂದು ರಾಜ್ಯವನ್ನು ವಿಸ್ತರಣೆ ಮಾಡೋದು, ಮತ್ತು ಇಸ್ಲಾಂ ಪರ ಮತ ಪ್ರಚಾರ ಮಾಡುವಂಥದ್ದು ಇವರ ದಾಳಿಯ ಉದ್ದೇಶವಾಗಿತ್ತು. ಅರಬ್ಬರ ದಾಳಿ. ಭಾರತದ ಮೇಲೆ ದಾಳಿ ಮಾಡಿದ ಮೊದಲಿಗರೆಂದರೆ ಅರಬ್ಬರು. 712ರಲ್ಲಿ ಸಿಂಧ್ ಮತ್ತು ಮುಲ್ತಾನ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ತಾರೆ. ಯಾರು? ಅರಬ್ಬರು. ಸಿಂಧ್ ಮತ್ತು ಮುಲ್ತಾನ್ ಪ್ರಾಂತ್ಯ. ಇದರೊಂದಿಗೆ ಈ ಪ್ರದೇಶದಲ್ಲಿ ಇಸ್ಲಾಂ ನೆಲೆಯೂರಿತು. ಆದರೆ ಅಲ್ಪಕಾಲದಲ್ಲೇ ಅರಬ್ಬರ ಅತಿಕ್ರಮಣ ಕ್ಷೀಣಿಸಿತು. 712ರಲ್ಲಿ ಸಿಂಧ್ ಮತ್ತು ಮುಲ್ತಾನ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ತಾರೆ. ಆದರೆ ಅಲ್ಪಕಾಲದಲ್ಲೇ ಅವರ ಅತಿಕ್ರಮಣ ಕಡಿಮೆಯಾಗುತ್ತೆ. ಇನ್ನು ಟರ್ಕರ ದಾಳಿ. ಇದಾದ ಸುಮಾರು 3 ಶತಮಾನಗಳ ನಂತರ ಟರ್ಕಿ ಮೂಲದ ಮೊಹಮ್ಮದ್ ಘಜ್ನಿ, ಇಂಪಾರ್ಟೆಂಟ್, ಮೊಹಮ್ಮದ್ ಘಜ್ನಿ, ಇವರೇ ಘಜ್ನಿ ಮೊಹಮ್ಮದ್, ಭಾರತದ ಮೇಲೆ ದಾಳಿ ನಡೆಸ್ತಾನೆ. ಅಫ್ಘಾನಿಸ್ತಾನದ ಘಜ್ನಿ ಎಂಬ ಚಿಕ್ಕ ರಾಜ್ಯದ ಸುಲ್ತಾನನಾಗಿದ್ದ ಇವನು 17 ಬಾರಿ ಭಾರತದ ಮೇಲೆ ದಾಳಿ ನಡೆಸ್ತಾನೆ. 17 ಬಾರಿ ದಾಳಿ ನಡೆಸಿದಂತಹ ಟರ್ಕಿಯ ಸುಲ್ತಾನ ಯಾರು ಅಂತ ಕೇಳ್ತಾರೆ. ಅದುವೇ ಮೊಹಮ್ಮದ್ ಘಜ್ನಿ. ಇದರ ಪರಿಣಾಮವಾಗಿ ಭಾರತದ ಹಲವಾರು ಸಂಪತ್ಭರಿತ ನಗರಗಳು ಸೂರೆಗೊಂಡವು. ಧಾರ್ಮಿಕ ಕೇಂದ್ರಗಳು ನಾಶವಾದವು. ಇವುಗಳಲ್ಲಿ ಮಥುರೆಯ ಶ್ರೀಕೃಷ್ಣ ಮಂದಿರ, ಗುಜರಾತಿನ ಸೋಮನಾಥ ಮಂದಿರಗಳು ಸೇರಿದ್ದವು. ದೇಶ ಸ್ವತಂತ್ರಗೊಂಡ ನಂತರ ಭಗ್ನಗೊಂಡ ಸೋಮನಾಥ ದೇವಾಲಯವನ್ನು ಭವ್ಯವಾಗಿ ಪುನರ್ನಿರ್ಮಾಣ ಮಾಡಲಾಯಿತು. 1951ನೇ ಇಸ್ವಿಯಲ್ಲಿ ಇದನ್ನು ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಉದ್ಘಾಟನೆಯನ್ನು ಮಾಡ್ತಾರೆ. ಇದು ಸೋಮನಾಥ ಮಂದಿರ ಗುಜರಾತಲ್ಲಿ ಇರುವಂಥದ್ದು. ಮೊಹಮ್ಮದ್ ಘೋರಿ. 12ನೇ ಶತಮಾನದ ಕೊನೆಯ ಭಾಗದಲ್ಲಿ ಅಫ್ಘಾನಿಸ್ತಾನದ ಮೊಹಮ್ಮದ್ ಘೋರಿ ಭಾರತದ ಮೇಲೆ ದಾಳಿ ನಡೆಸಿ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ತಾನೆ. ದಾಳಿ ಮುಂದುವರಿಯುತ್ತಿದ್ದಂತೆ ದಿಲ್ಲಿಯ ರಾಜ ಪೃಥ್ವಿರಾಜ ಚೌಹಾಣನು ಘೋರಿಯನ್ನು ಮೊದಲ ತರೈನ್ ಯುದ್ಧದಲ್ಲಿ ಸೋಲಿಸ್ತಾನೆ. ಇವನೇ ಘೋರಿ ಮೊಹಮ್ಮದ್. ಆದರೆ ಮರುವರ್ಷ ಮತ್ತೆ ದಂಡೆತ್ತಿ ಬಂದ ಘೋರಿಯು 2ನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜನನ್ನು ಸೋಲಿಸಿ ಕೊಲೆ ಮಾಡ್ತಾನೆ. ದಿಲ್ಲಿಯು ಘೋರಿಯ ವಶವಾಗುತ್ತೆ. ಮೊಹಮ್ಮದ್ ಘೋರಿ ಗೆದ್ದುಕೊಂಡ ಪ್ರದೇಶಗಳನ್ನು ತನ್ನ ಸೇನಾನಿ ಕುತುಬುದ್ದೀನ್ ಐಬಕ್ ಎಂಬವನಿಗೆ ಹಸ್ತಾಂತರಿಸ್ತಾನೆ. ಇಲ್ಲಿಂದ ಕುತುಬುದ್ದೀನ್ ದೆಹಲಿಯ ಸುಲ್ತಾನನಾಗಿ ಆಳ್ವಿಕೆಯನ್ನು ಆರಂಭಿಸ್ತಾನೆ. ಅವನೇ ಆರಂಭ ಮಾಡಿದ್ದು ಗುಲಾಮಿ ಸಂತತಿ. ಘೋರಿಯು ಗೆದ್ದುಕೊಂಡ ಪ್ರದೇಶಗಳನ್ನು ತನ್ನ ಸೇನಾನಿ ಕುತುಬುದ್ದೀನ್ ಐಬಕ್ ಎಂಬುವನಿಗೆ ಹಸ್ತಾಂತರಿಸ್ತಾನೆ. ಘೋರಿಯ ಮರಣದ ನಂತರ ಕುತುಬುದ್ದೀನ್ ಐಬಕ್ ದಿಲ್ಲಿಯ ಸುಲ್ತಾನನಾಗಿ ಸ್ವತಂತ್ರ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ದೆಹಲಿಯಲ್ಲಿ ಪ್ರಮುಖ 5 ಸಂತತಿಗಳನ್ನು ನಾವು ಕಾಣಬಹುದು. ಒಂದು ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ ಆ್ಯಂಡ್ ಲೂದಿ ಸಂತತಿ. ಎಲ್ಲ ಸಂತತಿಯನ್ನು ಡಿಟೇಲ್ ಆಗಿ ನಾವು ನೋಡ್ತಾ ಹೋಗಬೇಕಾಗತ್ತೆ. ಈತನೇ ಕುತುಬುದ್ದೀನ್ ಐಬಕ್. ಇವನು ಏನಾಗಿದ್ದ? ಮೊದಲು ಮೊಹಮ್ಮದ್ ಘೋರಿಯ ಗುಲಾಮನಾಗಿರ್ತಾನೆ. ಹಾಗಾಗಿಯೇ ಅವನು ಗುಲಾಮಿ ಸಂತತಿಯನ್ನು ಪ್ರಾರಂಭ ಮಾಡುವಂಥದ್ದು. ಇವನು ಶತ್ರುಗಳನ್ನು ಗೆದ್ದು ಟರ್ಕರ ಆಳ್ವಿಕೆಯನ್ನು ಭದ್ರಗೊಳಿಸ್ತಾನೆ. ತನ್ನ ವಿಜಯದ ದ್ಯೋತಕವಾಗಿ ದಿಲ್ಲಿಯ ಸಮೀಪದ ಮೆಹರೂಲಿ ಎಂಬಲ್ಲಿ ಕುತುಬ್ ಮಿನಾರಿನ ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡ್ತಾನೆ. ಆದರೆ ಅದು ಪೂರ್ಣಗೊಂಡಿದ್ದು ಇಲ್ತಮಿಷ್ನ ಕಾಲದಲ್ಲಿ. ಇದೇ ಕುತುಬ್ ಮಿನಾರ್ ದಿಲ್ಲಿಯಲ್ಲಿರುವಂಥದ್ದು. ಇದನ್ನು ಪ್ರಾರಂಭ ಮಾಡಿದವರು ಯಾರು ಅಂತಂದರೆ ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್. ದಿಲ್ಲಿಯ ಸುಲ್ತಾನರ ಕಾಲದಲ್ಲಿ ಅಧಿಕಾರ ಸೂತ್ರವನ್ನು ಹಿಡಿದ ಏಕೈಕ ಮಹಿಳೆ ಎಂದರೆ ರಜಿಯಾ ಸುಲ್ತಾನ. ಈ ಧೀರೆಯು ಆಸ್ಥಾನದಲ್ಲಿ ನ್ಯಾಯ ನೀಡುತ್ತಿದ್ದಳು. ಗಂಡುಡುಗೆ ತೊಟ್ಟು ರಣರಂಗಕ್ಕೆ ಧುಮುಕುತ್ತಿದ್ದಳು. ಆಸ್ಥಾನದ ಸರದಾರರು ಮಹಿಳೆಯವರುಗಳ ಆಳ್ವಿಕೆಯನ್ನು ಸಹಿಸದೆ ಅವಳನ್ನು ಕೊಂದರು.
ಇನ್ನು ಎರಡನೇ ವಂಶ ಅದುವೇ ಖಿಲ್ಜಿ ವಂಶ, ಗುಲಾಮಿ ಸಂತತಿ ನಂತರ ಬರುವಂಥದ್ದೇ ಖಿಲ್ಜಿ ವಂಶ. ಖಿಲ್ಜಿಗಳಲ್ಲಿ ಅಲ್ಲಾವುದ್ದೀನ್ ದೆಹಲಿಯ ಸುಲ್ತಾನರಲ್ಲೇ ಬಲಶಾಲಿಯಾಗಿದ್ದ. ಈತನದು ಸೈನಿಕ ಆಡಳಿತ ಆಗಿತ್ತು. ಅಲ್ಲಾವುದ್ದೀನ್ ಖಿಲ್ಜಿಯೇ ಖಿಲ್ಜಿ ವಂಶದ ಸ್ಥಾಪಕ. ಧೋರಣೆಗಳು. ಅಲ್ಲಾವುದ್ದೀನನು ಆಡಳಿತ, ಸೈನ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ. ಅಗತ್ಯ ವಸ್ತುಗಳ ಮಾರಾಟದ ಮೇಲೆ ಹತೋಟಿಯನ್ನಿಟ್ಟುಕೊಂಡನು. ಮಾದಕ ಪದಾರ್ಥ ಸೇವನೆ, ಜೂಜಾಟ ನಿಷೇಧ ಮಾಡ್ತಾನೆ. ತಪ್ಪಿತಸ್ಥರೆಂದು ಕಂಡವರನ್ನು ಕ್ರೂರವಾಗಿ ದಂಡಿಸ್ತಾನೆ. ದಂಡಯಾತ್ರೆಗಳು. ಸಂಪೂರ್ಣ ಭಾರತ ದೇಶವನ್ನು ಗೆದ್ಕೊಳ್ಬೇಕು ಅನ್ನುವಂಥದ್ದು ಅವನ ಆಕಾಂಕ್ಷೆಯಾಗಿತ್ತು. ಪ್ರಾರಂಭದಲ್ಲಿ ತನ್ನ ಸೈನಿಕ ಶಕ್ತಿಯಿಂದ ಉತ್ತರ ಭಾರತವನ್ನು ಗೆದ್ಕೊಳ್ತಾನೆ. ದಕ್ಷಿಣ ಭಾರತವನ್ನು ವಶಪಡಿಸಿಕೊಳ್ಳಲು ತನ್ನ ಆಪ್ತ ಗುಲಾಮನಾದ ಮಲ್ಲಿಕಾಫರ್ ಎಂಬ ಸೇನಾನಿಯನ್ನು ಭಾರೀ ಸೇನಾಪಡೆಯೊಂದಿಗೆ ಕಳುಹಿಸ್ತಾನೆ. ಮಲ್ಲಿಕಾಫರ್ ದಕ್ಷಿಣ ಭಾರತದ 4 ರಾಜ್ಯಗಳ ರಾಜಧಾನಿಯನ್ನು ಕೊಳ್ಳೆ ಹೊಡ್ತಾನೆ. ಭಾರತ ದೇಶವನ್ನು ಪೂರ್ಣವಾಗಿ ಗೆದ್ದುಕೊಳ್ಳಬೇಕಂತ ಅಲ್ಲಾವುದ್ದೀನ್ನ ಆಕಾಂಕ್ಷೆಯಾಗಿರುತ್ತೆ. ಪ್ರಾರಂಭದಲ್ಲಿ ತನ್ನ ಸೈನಿಕ ಶಕ್ತಿಯಿಂದ ಉತ್ತರ ಭಾರತವನ್ನು ಗೆದ್ಕೊಳ್ತಾನೆ. ದಕ್ಷಿಣ ಭಾರತವನ್ನು ವಶಪಡಿಸಿಕೊಳ್ಳಲು ತನ್ನ ಆಪ್ತ ಗುಲಾಮನಾಗಿರುವಂತಹ ಮಲ್ಲಿಕಾಫರ್ ಎಂಬ ಸೇನಾನಿಯನ್ನು ಭಾರೀ ಸೇನೆಯೊಂದಿಗೆ ಕಳಿಸ್ತಾನೆ. ಭಾರತದ 4 ರಾಜ್ಯಗಳ ರಾಜ್ಯವನ್ನು ಕೊಳ್ಳೆ ಹೊಡಿತಾನೆ ಮಲ್ಲಿಕಾಫರ್ ಯಾವೆಲ್ಲ ದಕ್ಷಿಣ ಭಾರತದ ರಾಜ್ಯಗಳನ್ನು ದಂಡೆತ್ತಿ ಹೋಗ್ತಾನೆ ಅಂತಂದರೆ, ಮಹಾರಾಷ್ಟ್ರದ ಯಾದವರು, ರಾಜಧಾನಿ ದೇವಗಿರಿಯಾಗಿರುತ್ತೆ. ತೆಲಂಗಾಣದ ಕಾಕತೀಯರು ಅಂದರೆ ವರಂಗಲ್, ಹೊಯ್ಸಳರು, ದ್ವಾರ ಸಮುದ್ರ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸ್ತಿದ್ದಂಥ ಹೊಯ್ಸಳರ ಮೇಲೆ, ಹಾಗೂ ತಮಿಳುನಾಡಿನ ಪಾಂಡ್ಯರು ಮದುರೆಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಾರೆ. ತದನಂತರ ಮಲ್ಲಿಕಾಫರನು ದಂಡಯಾತ್ರೆಯನ್ನು ರಾಮೇಶ್ವರದವರೆಗೆ ಮುಂದುವರಿಸ್ತಾನೆ. ಅಲ್ಲಿ ಅನೇಕ ದೇವಾಲಯಗಳನ್ನು ಲೂಟಿ ಮಾಡ್ತಾನೆ. ದನಕನಕಾದಿಗಳು ಭಾರೀ ಪ್ರಮಾಣದಲ್ಲಿ ನಷ್ಟ ಆಗ್ತವೆ. ದಕ್ಷಿಣ ಭಾರತದಿಂದ ದಿಲ್ಲಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಸಂಪತ್ತಿನ ಹೊಳೆ ಹಿಂದೆಂದೂ ಹರಿದು ಹೋಗಿರಲಿಲ್ಲ. ಅಲಾವುದ್ದೀನನು ಅಮೀರ್ ಖುಸ್ರು, ಅಮೀರ್ ಹಸನ್ ಮುಂತಾದ ಪರ್ಷಿಯನ್ ಕವಿಗಳನ್ನು ಪ್ರೋತ್ಸಾಹಿಸ್ತಾನೆ. ದೆಹಲಿಯಲ್ಲಿ ಸಿರಿ ಎಂಬ ಕೋಟೆಯನ್ನು ಕಟ್ಟಿಸ್ತಾನೆ. ಅಲೈ ದರ್ವಾಜ ಇವನ ಭವ್ಯ ರಚನೆ. ದೆಹಲಿಯಲ್ಲಿರುವಂತಹ ಸಿರಿ ಎನ್ನುವಂತಹ ಕೋಟೆಯನ್ನು ನಿರ್ಮಾಣ ಮಾಡಿದವರು ಯಾರು ಅಂತ ಕೇಳ್ತಾರೆ, ಅದುವೇ ಅಲಾವುದ್ದೀನ್. ಆಮೇಲೆ ಅವನ ಕಾಲದಲ್ಲಿ ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಅನ್ನುವಂತಹ ಪರ್ಷಿಯನ್ ಕವಿಗಳಿರ್ತಾರೆ. ಅಲೈ ದರ್ವಾಜ ಈತನ ಭವ್ಯ ರಚನೆಯಾಗಿದೆ. ಅಲೈ ದರ್ವಾಜ ಇದೆ. ನಿರ್ಮಾಣ ಮಾಡಿದವರು ಯಾರು ಕೇಳ್ತಾರೆ, ಅಲಾವುದ್ದೀನ್ ಖಿಲ್ಜಿ. ಅಲಾವುದ್ದೀನ್ನ ಅಂತ್ಯಕಾಲ ತುಂಬ ದುಃಖಮಯವಾಗಿರುತ್ತೆ. ಅರಮನೆಯಲ್ಲಿ ದಂಗೆಗಳಾಗ್ತವೆ. ಕೊನೆಗೆ ಮಲ್ಲಿಕಾಫರ್ ಅಧಿಕಾರ ದೇಹದಿಂದ ಅಲಾವುದ್ದೀನನ್ನು ಕೊಲೆ ಮಾಡಿ ಪಟ್ಟವಿರ್ತಾನೆ. ಆದರೆ ಆತನನ್ನು ಕೊಲ್ಲಲಾಯಿತು. ಅಲ್ಪಕಾಲದಲ್ಲೇ ಖಿಲ್ಜಿ ಸುಲ್ತಾನರ ಆಳ್ವಿಕೆ ಕೊನೆಗೊಂಡು ತುಘಲಕರು ಅಧಿಕಾರಕ್ಕೆ ಬರ್ತಾರೆ. ಅಲಾವುದ್ದೀನ್ ಖಿಲ್ಜಿಯನ್ನು ಮಲ್ಲಿಕಾಫರ್ ಕೊಲೆ ಮಾಡ್ತಾನೆ. ಆದರೆ ಮಲ್ಲಿಕಾಫರನ್ನು ಕೂಡ ಕೊಲ್ಲಲ್ಪಡ್ತಾನೆ. ಹಾಗಾಗಿ ಖಿಲ್ಜಿ ಸಂತತಿ ಎಂಡ್ ಆಗಿ ತುಘಲಕ್ ಸಂತತಿ ಪ್ರಾರಂಭ ಆಗುವಂಥದ್ದು. ಈತನೇ ಮೊಹಮ್ಮದ್ ಬಿನ್ ತುಘಲಕ್. ತುಂಬ ಪ್ರಮುಖ ಆಡಳಿತಗಾರ ತುಘಲಕ್ ವಂಶದಲ್ಲಿ. ಈತ ಒಬ್ಬ ವಿದ್ವಾಂಸನಾಗಿರ್ತಾನೆ. ಆದರೆ ತುಂಬ ಆತುರ ಮುಂಗೋಪಿಯಾಗಿರ್ತಾನೆ. ವ್ಯವಹಾರ ಕೌಶಲ್ಯ ಕಡಿಮೆ ಇರುತ್ತೆ ಮತ್ತು ವಿಚಿತ್ರ ಗುಣ ಸ್ವಭಾವದವನಾಗಿರ್ತಾನೆ. ಆಡಳಿತ ಸುಧಾರಣೆಗಾಗಿ ಹಲವಾರು ಪ್ರಯೋಗಗಳನ್ನು ನಡೆಸ್ತಾ ಹೋಗ್ತಾನೆ. ಮುಖ್ಯವಾದದ್ದು ಅದರಲ್ಲಿ ರಾಜಧಾನಿಯ ವರ್ಗಾವಣೆ. ದೆಹಲಿಯ ಬದಲು ಭಾರತದ ಮಧ್ಯಭಾಗದಲ್ಲಿರುವ ದೇವಗಿರಿಯನ್ನು ರಾಜಧಾನಿಯನ್ನಾಗಿ ಮಾಡಿದರೆ ಅದು ಸಾಮ್ರಾಜ್ಯದ ಕೇಂದ್ರದಲ್ಲಿ ಇದ್ದಂತಾಗುತ್ತೆ ಅಂತ ಅವನ ನಂಬಿಕೆಯಾಗಿರುತ್ತೆ. ಅಲ್ಲದೆ ರಾಜಧಾನಿಯನ್ನು ದಕ್ಷಿಣಕ್ಕೆ ಸ್ಥಳಾಂತರಿಸಿದರೆ ಮುಂದೆ ದಕ್ಷಿಣದ ರಾಜ್ಯಗಳಿಗೆ ದಾಳಿ ನಡೆಸುವುದು ಸುಲಭ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರ ಅವನಿಗಿರುತ್ತೆ. ದಿಲ್ಲಿಯಿಂದ 700 ಮೈಲಿ ದೂರದಲ್ಲಿದ್ದ ದೇವಗಿರಿಗೆ ದೌಲತಾಬಾದ್ ಎಂಬ ಹೆಸರಿಟ್ಟು ದೆಹಲಿಯ ಜನ ಅಲ್ಲಿಗೆ ಹೋಗಬೇಕೆಂದು ಕಟ್ಟಾಜ್ಞೆ ಹೊರಡಿಸ್ತಾನೆ. ಆದರೆ ವಲಸೆ ಹೊರಟ ಜನ ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ. ಎಷ್ಟೋ ಜನ ದಾರಿಯಲ್ಲಿ ಸತ್ತೋಗ್ತಾರೆ. ತಾನು ಮಾಡಿದ್ದು ಪ್ರಮಾದವಾಯಿತೆಂದು, ತಪ್ಪಾಯಿತು ಅಂತ ಅಂದ್ಕೊಂಡು ಮನಗಂಡು ಅದು ಗೊತ್ತಾಗಿ ಜನರನ್ನು ಮತ್ತೆ ದಿಲ್ಲಿಗೆ ಹಿಂದಿರುಗುವಂತೆ ಅಪ್ಪಣೆ ಮಾಡ್ತಾನೆ. ಇವನ ತಪ್ಪು ನಿರ್ಧಾರದಿಂದ ಬದುಕಿ ಉಳಿದು ದಿಲ್ಲಿಗೆ ಮರಳಿದವರು ಕೆಲವು ಜನ ಮಾತ್ರ. ಮೊಹಮ್ಮದನ ಇನ್ನೊಂದು ಆಡಳಿತ ಪ್ರಯೋಗವೇನೆಂದರೆ ಬೆಳ್ಳಿಯ ನಾಣ್ಯಗಳ ಬದಲು ಅಷ್ಟೇ ಮೌಲ್ಯವುಳ್ಳ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ. ಆದರೆ ತಾಮ್ರದ ನಾಣ್ಯಗಳನ್ನು ಟಂಕಿಸುವ ಅಧಿಕಾರ ಸರ್ಕಾರಕ್ಕೆ ಮಾತ್ರವೇ ಸೇರಿದ್ದು ಎಂಬ
ರಾಜಾಜ್ಞೆಯನ್ನು ಆತ ಹೊರಡಿಸಿರೋಲ್ಲ. ಪರಿಣಾಮವಾಗಿ ಸಿಕ್ಕವರೆಲ್ಲ ತಾಮ್ರದ ನಾಣ್ಯಗಳನ್ನು ತಯಾರನ್ನು ಮಾಡ್ತಾರೆ. ಅದಕ್ಕೆ ವಿನಿಮಯ ರೂಪದಲ್ಲಿ ಬೆಳ್ಳಿ ಲೋಹಗಳನ್ನು ಕೊಡುವುದು ಸರ್ಕಾರಕ್ಕೆ ಸಾಧ್ಯ ಆಗೋದಿಲ್ಲ. ಮೊಹಮ್ಮದನು ತಪ್ಪನ್ನರಿತು ಮತ್ತೆ ಹಿಂದಿನ ನಾಣ್ಯಗಳನ್ನೇ ಚಲಾವಣೆಗೆ ತರ್ತಾನೆ. ಒಟ್ಟಿನಲ್ಲಿ ಈ ಪ್ರಯೋಗದಿಂದ ರಾಜ್ಯದ ಆರ್ಥಿಕ ಸ್ಥಿತಿ ಬಹಳಷ್ಟು ಹದಗೆಡುತ್ತೆ. ಮೊಹಮ್ಮದನ ಆಡಳಿತದಿಂದ ಅತೃಪ್ತರಾದ ಪ್ರಜೆಗಳು ದಂಗೆ ಏಳ್ತಾರೆ. ಸಿಂಧ್ ಪ್ರದೇಶದಲ್ಲಿ ದಂಗೆಕೋರರನ್ನು ದಮನ ಮಾಡುತ್ತಿದ್ದಾಗ ಜ್ವರ ಬಂದು ಮೊಹಮ್ಮದ್ ತೀರಿಕೊಳ್ತಾನೆ. ಗುಲಾಮಿ ಸಂತತಿ ಖಿಲ್ಜಿ ಮತ್ತು ತುಘಲಕರ ನಂತರ ಸಯ್ಯದ್ ಮತ್ತು ಲೋಧಿ ಅಲ್ಪಕಾಲ ದಿಲ್ಲಿಯಿಂದ ಆಳ್ವಿಕೆ ನಡೆಸ್ತಾರೆ. ಲೋಧಿ ಸುಲ್ತಾನ್ ಇಬ್ರಾಹಿಂನನ್ನ ಮೊಘಲ್ ದೊರೆ ಬಾಬರ್ ಪಾಣಿಪತ್ ಕದನದಲ್ಲಿ ಸೋಲಿಸಿ ಮೊಘಲ್ ಸಾಮ್ರಾಜ್ಯಕ್ಕೆ ಬುನಾದಿಯನ್ನು ಹಾಡ್ತಾನೆ. ಇಬ್ರಾಹಿಂ ಲೂದಿ ಅಂತೇನಿದ್ದಾನೆ ಸುಲ್ತಾನ, ಅವನನ್ನು ಬಾಬರ್ ಪಾಣಿಪತ್ ಯುದ್ಧದಲ್ಲಿ ಕೊಲೆ ಮಾಡಿ ಮೊಘಲ್ ಸಾಮ್ರಾಜ್ಯಕ್ಕೆ ಬುನಾದಿಯನ್ನು ಹಾಕ್ತಾನೆ. ಇನ್ನು ದಿಲ್ಲಿ ಸುಲ್ತಾನರ ಕೊಡುಗೆಗಳನ್ನು ನೋಡೋದಾದರೆ, ಹಿಂದೂಗಳು ಬಹುಸಂಖ್ಯಾತರಾಗಿದ್ದರೂ ಕೂಡ ಆಡಳಿತವು ಟರ್ಕ್ ನೆಲೆಯಲ್ಲಿ ನಡೆಯುತ್ತಿತ್ತು. ಅಂದರೆ ಟರ್ಕಲ್ಲಿ ಹೇಗೆ ಆಡಳಿತ ನಡೆಯುತ್ತೋ ಹಾಗೆ ಆಡಳಿತ ಇಲ್ಲಿ ನಡೀತಾ ಇರ್ತದೆ. ಮಿಲಿಟರಿ ಶಕ್ತಿಯು ರಾಜ್ಯದ ಬೆನ್ನೆಲುಬಾಗಿರುತ್ತೆ. ಸುಲ್ತಾನರು ನಿರಂಕುಶ ಪ್ರಭುಗಳಾಗಿರ್ತಾರೆ. ಬಲ್ಬನ್ ಎಂಬ ಸುಲ್ತಾನನು ತಾನು ದೇವರ ಪ್ರತಿನಿಧಿ, ದೇವರುಗಳಿಲ್ಲದೆ ಇನ್ನಾರಿಗೂ ಹೊಳೆಗಾರನಲ್ಲ ಎಂಬುದಾಗಿ ಸಾರ್ತಾನೆ. ಯಾರು? ಬಲ್ಬನ್ ಅವನೊಬ್ಬ ಸುಲ್ತಾನ. ನಾನು ದೇವರು ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ, ನಾನು ದೇವರ ಪ್ರತಿನಿಧಿ ಅಂತ ಹೇಳಿ ಸಾರ್ತಾನೆ. ದೆಹಲಿಯ ಸುಲ್ತಾನರು ಸ್ಥಳೀಯ ರಾಜರ ಪ್ರಬಲ ಪ್ರತಿರೋಧವನ್ನು ಸತತ ಎದುರಿಸಬೇಕಾಗಿತ್ತು. ಅಧಿಕಾರವನ್ನು ಕಳೆದುಕೊಳ್ಳುವ ಭೀತಿ ಸುಲ್ತಾನರನ್ನು ಕಾಡುತ್ತಿತ್ತು. ಆರ್ಥಿಕತೆ. ರೈತರ ಮೇಲಿನ ಭೂ ಕಂದಾಯದ ಹೊರೆ ವಿಪರೀತ ಆಗಿರುತ್ತೆ. ಮಹಮ್ಮದ್ ಬಿನ್ ತುಘಲಕರು ಕಂದಾಯವನ್ನು ಇನ್ನಷ್ಟು ಹೆಚ್ಚಿಸಿದನಲ್ಲದೆ ಅದನ್ನು ಕಟ್ಟುನಿಟ್ಟಾಗಿ ವಸೂಲಿ ಮಾಡ್ತಾನೆ. ಪರಿಣಾಮವಾಗಿ ರೈತರು ಎಲ್ಲೆಡೆ ದಂಗೆ ಏಳ್ತಾರೆ. ರೈತರ ಮೇಲಿನ ಭೂ ಕಂದಾಯದ ಹೊರೆ ವಿಪರೀತವಾಗಿರುತ್ತೆ. ಮೊಹಮ್ಮದ್ ಬಿನ್ ತುಘಲಕನು ಕಂದಾಯವನ್ನು ಇನ್ನಷ್ಟು ಹೆಚ್ಚಿಸ್ತಾನೆ, ಅದನ್ನು ಕಟ್ಟುನಿಟ್ಟಾಗಿ ವಸೂಲಿ ಕೂಡ ಮಾಡ್ತಾನೆ. ಪರಿಣಾಮವಾಗಿ ರೈತರು ದಂಗೆ ಏಳ್ತಾರೆ. ನೇಯ್ಗೆಯು ಆ ಕಾಲದ ಬೃಹತ್ ಉದ್ಯಮವಾಗಿರುತ್ತೆ, ಅಂದರೆ ಬಟ್ಟೆ ಉದ್ಯಮ. ನಗರ ಪ್ರದೇಶದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಬಿರುಸಾಗಿ ನಡೆಯುತ್ತಿತ್ತು. ಭಾರಿ ಪ್ರಮಾಣದ ಉದ್ಯೋಗ ಅದರಿಂದ ಲಭ್ಯವಾಗಿತ್ತು. ಅಲಾವುದ್ದೀನ್ ಖಿಲ್ಜಿಯು ಗುಲಾಮರ ಬೆಲೆಯನ್ನು ಕೂಡ ನಿಗದಿ ಮಾಡ್ತಾ ಇದ್ದ. ಗುಲಾಮರನ್ನು ಮಾರುಕಟ್ಟೆಯಲ್ಲಿ ಬಹಿರಂಗವಾಗಿ ಮಾರಾಟ ಮಾಡ್ತಾ ಇದ್ದ. ಸುಲ್ತಾನರ ಕೈಕೆಳಗಿದ್ದ ಗುಲಾಮರ ಸಂಖ್ಯೆಯಾದರೂ ದಂಗುಬಡಿಸುವಂತಿತ್ತು. ಅಲಾವುದ್ದೀನನ ಕೆಳಗೆ 50,000 ಗುಲಾಮರಿದ್ದರೆ ಫಿರೋಜ್ ಶಾ ತುಘಲಕನ ಅಧೀನದಲ್ಲಿ 1,80,000 ಗುಲಾಮರಿದ್ದರು. ವಾಸ್ತುಶಿಲ್ಪ ಮತ್ತು ಸಾಹಿತ್ಯಕ್ಕೆ ಬಂದರೆ ಪ್ರಸಿದ್ಧವಾದದ್ದು ಕುತುಬ್ ಮಿನಾರ್, 71 ಮೀಟರ್ ಎತ್ತರ ಇದೆ. ಅಲೈ ದರ್ವಾಜವನ್ನು ಅಲಾವುದ್ದೀನ್ ಖಿಲ್ಜಿ ಕಟ್ಟಿಸ್ತಾನೆ. ಮತ್ತು ಕವತ್ ಉಲ್ ಇಸ್ಲಾಂ ಮಸೀದಿ ಮತ್ತು ಸಿರಿಕೋಟೆ. ಇದೇ ಕಾಲದಲ್ಲಿ ಉರ್ದು ಭಾಷೆ ರೂಪುಗೊಳ್ಳುತ್ತೆ. ಅಮೀರ್ ಖುಸ್ರು, ಇಲ್ಲಿ ಕಾಣ್ತಿದ್ದಾರಲ್ಲ, ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಪರ್ಷಿಯನ್ ಭಾಷೆಯ ಹೆಸರಾಂತ ಕವಿಗಳಾಗಿರ್ತಾರೆ. ಖುಸ್ರು ಸಂಗೀತಗಾರನಾಗಿದ್ದು ತಬಲಾ, ಸಿತಾರ್ ಮುಂತಾದ ವಾದ್ಯಗಳನ್ನು ರೂಪಿಸ್ತಾನೆ. ಜೈಸಿ ಎಂಬ ಕವಿ ಉರ್ದುವಿನಲ್ಲಿ ಪದ್ಮಾವತ್ ಎಂಬ ಸೂಫಿ ಕಾವ್ಯವನ್ನು ಬರೀತಾನೆ. ಯಾರು? ಜೈಸಿ. ರಮಾನಂದ, ಕಬೀರ, ರಾಯಿದಾಸ, ಮೀರ ಈ ಕಾಲದ ಭಕ್ತ ಸಂತರಾಗಿರ್ತಾರೆ. ಕಬೀರ್ ದಾಸ್ ಮತ್ತು ಮೀರಾಬಾಯಿಯನ್ನು ನೋಡ್ಬೋದು. ಯಾವ್ಯಾವ ಕಾಲಗಳನ್ನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಸಿಂಧ್ ಪ್ರಾಂತ್ಯದ ಮೇಲೆ ಅರಬ್ಬರ ದಾಳಿ 712ರಲ್ಲಿ, ಮೊಹಮ್ಮದ್ ಘಜ್ನಿಯ ಆಕ್ರಮಣಗಳು 1000ರಿಂದ 1026ನೇ ಇಸ್ವಿಯವರೆಗೆ, ತರೈನ್ನ ಕದನಗಳು ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣನ ನಡುವೆ ನಡೆಯುತ್ತೆ 1191-1192. ನೆಕ್ಸ್ಟ್ ದೆಹಲಿಯ ಸುಲ್ತಾನರ ಆಳ್ವಿಕೆ 1206ರಿಂದ 1526. ಕುತುಬುದ್ದೀನ್ ಐಬಕ್ ಫಸ್ಟ್ ಬರ್ತಾನೆ 1206ರಿಂದ 1210, 4 ವರ್ಷ. ರಜಿಯಾ ಸುಲ್ತಾನ 1236ರಿಂದ 1240, 4 ವರ್ಷ. ಅಲಾವುದ್ದೀನ್ ಖಿಲ್ಜಿ 1296ರಿಂದ 1316. ಮೊಹಮ್ಮದ್ ಬಿನ್ ತುಘಲಕ್ 1325ರಿಂದ 1351. ಪಾಣಿಪತ್ ಕದನ ಹಾಗೂ ಮೊಘಲ್ ಆಳ್ವಿಕೆಯ ಆರಂಭ 1526ರಿಂದ. ಇನ್ನು ಪ್ರಶ್ನೋತ್ತರಗಳನ್ನು ನೀಡಿರ್ತಾರೆ, ಅದನ್ನು ನೋಡ್ತಾ ಹೋಗೋಣ. ಮೊದಲ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನಿಂದ ಡ್ಯಾಶ್ ಸೋತನು. ಆಗಲೇ ನೋಡಿದ್ವಲ್ಲ,
ಯಾರದು? ಮೊಹಮ್ಮದ್ ಘೋರಿ. ಮೊದಲನೇ ತರಾಯಿನ್ ಯುದ್ಧದಲ್ಲಿ ಸೋಲ್ತಾನೆ, ಆದರೆ ಎರಡನೇದರಲ್ಲಿ ಪೃಥ್ವಿರಾಜ್ ಚೌಹಾಣನನ್ನು ಕೊಲೆ ಮಾಡ್ತಾನೆ, ಸೋಲಿಸ್ತಾನೆ. ಅಲಾವುದ್ದೀನ್ ಖಿಲ್ಜಿಯು ದಿಲ್ಲಿಯಲ್ಲಿ ಡ್ಯಾಶ್ ಎಂಬ ಕೋಟೆಯನ್ನು ಕಟ್ಟಿಸ್ತಾನೆ, ಸಿರಿ ಎಂಬ ಕೋಟೆಯನ್ನು. ಇಬ್ರಾಹಿಂ ಲೂದಿಯನ್ನು ಮೊದಲ ಪಾಣಿಪತ್ ಕದನದಲ್ಲಿ ಸೋಲಿಸಿದವನು ಯಾರು ಅಂತ ಕೇಳ್ತಾ ಇದ್ದಾರೆ. ಅದುವೇ ಬಾಬರ್. ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್. ಆತನೇ ಕುತುಬ್ ಮಿನಾರನ್ನು ಕಟ್ಟಡವನ್ನು ಕಟ್ಟಿಸಲಿಕ್ಕೆ ಪ್ರಾರಂಭ ಮಾಡಿದವನು. ಮೊಹಮ್ಮದ್ ಘೋರಿಯು ಎರಡನೇ ತರಾಯಿನ್ ಯುದ್ಧದಲ್ಲಿ ಯಾರ ವಿರುದ್ಧ ಜಯ ಸಾಧಿಸ್ತಾನೆ? ಪೃಥ್ವಿರಾಜ್ ಚೌಹಾಣ. ಕುತುಬ್ ಮಿನಾರನ್ನು ಕಟ್ಟಿಸಿದವರು ಯಾರು? ಕಟ್ಟಿಸಿದವರು ಕುತುಬುದ್ದೀನ್ ಐಬಕ್, ಕೊನೆಗೊಳಿಸಿದವರು ಇಲ್ತಮಿಷ್. ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಆಳ್ವಿಕೆ ನಡೆಸಿದ ಏಕೈಕ ಮಹಿಳೆ ಯಾರು ಅಂತ ಕೇಳ್ತಾ ಇದ್ದಾರೆ. ಅದುವೇ ರಜಿಯಾ ಸುಲ್ತಾನ. ದಕ್ಷಿಣ ಭಾರತದ ಮೇಲೆ ದಾಳಿ ನಡೆಸಿದ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರು? ಮಲಿಕ್ ಕಾಫರ್. ಮೊಹಮ್ಮದ್ ಬಿನ್ ತುಘಲಕನು ರಾಜಧಾನಿಯನ್ನು ಎಲ್ಲಿಂದ ಎಲ್ಲಿಗೆ ವರ್ಗಾಯಿಸಿದನು? ದಿಲ್ಲಿಯಿಂದ ದೇವಗಿರಿಗೆ. ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡ ದಿಲ್ಲಿ ಸುಲ್ತಾನ ಯಾರು ಅಂದರೆ ಬಲ್ಬನ್. ಜೈಸಿ. ಇಲ್ಲಿ ದೌಲತಾಬಾದಿಗೆ ಇನ್ನೊಂದು ಹೆಸರು ದೇವಗಿರಿ ಅಂತ ಹೇಳಿ. ಅಲಾವುದ್ದೀನ್ ಖಿಲ್ಜಿ, ಅಲೈ ದರ್ವಾಜ, ಅಮೀರ್ ಖುಸ್ರು ಸಿತಾರ್ ವಾದನವನ್ನು ತಿಳಿದಿದ್ದರು. ಜೈಸಿ ಅನ್ನುವಂತಹ ಕವಿ ಪದ್ಮಾವತ್ ಅನ್ನುವಂತಹ ಕಥೆಯನ್ನು ರಚನೆ ಮಾಡಿದಂಥವರು. ಇಲ್ಲಿಗೆ ದೆಹಲಿ ಸುಲ್ತಾನರ ಪಾಠ ಕಂಪ್ಲೀಟ್ ಆಯಿತು. ಧನ್ಯವಾದಗಳು. ಉತ್ತರ ಭಾರತದ ಪ್ರಾಚೀನ ಮನೆತನಗಳಲ್ಲಿ ರಜಪೂತ ಮನೆತನಗಳನ್ನು ನೋಡೋಣ. ಭಾರತದ ಇತಿಹಾಸದಲ್ಲಿ ಅನೇಕ ರಜಪೂತ ಮನೆತನಗಳು ಪ್ರಮುಖ ಪಾತ್ರವನ್ನು ವಹಿಸಿರ್ತವೆ. ಉದಾಹರಣೆಗೆ ಗುರ್ಜಾರ ಪ್ರತಿಹಾರರು, ಪಾಲರು, ಚೌಹಾಣರು, ಗುಹಿಲರು. ಇವರ ಸಾಧನೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಗುರ್ಜಾರ ಪ್ರತಿಹಾರ ದೊರೆಗಳು ಮಧ್ಯಪ್ರದೇಶದ ಅವಂತಿಯಿಂದ ಉಜ್ಜಯಿನಿ, ಅವಂತಿ ಅಂದರೆ ಈಗಿನ ಉಜ್ಜಯಿನಿ ಆಳ್ವಿಕೆಯನ್ನು ನಡೆಸ್ತಾರೆ. ಯಾವುದನ್ನು? ಅವಂತಿ ಅಥವಾ ಉಜ್ಜಯಿನಿ ಎಲ್ಲಿದೆ? ಅದು ಮಧ್ಯಪ್ರದೇಶದಲ್ಲಿ ಇದೆ. ಅದನ್ನು ಯಾರು ಆಳ್ವಿಕೆ ಮಾಡ್ತಾರೆ? ಗುರ್ಜರ ಪ್ರತಿಹಾರರು ಮಾಡ್ತಾರೆ. ನಾಗಭಟ ಅನ್ನುವಂಥವನು ಪ್ರಸಿದ್ಧ ರಾಜನಾಗಿರ್ತಾನೆ. ಅರಬ್ಬರ ದಂಡಯಾತ್ರೆಯಿಂದ ಭಾರತವನ್ನು ರಕ್ಷಿಸಿದ ಕೀರ್ತಿ ಈತನಿಗೆ ಸಲ್ಲುತ್ತೆ. ಈತನು ವಿಶಾಲವಾದ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ. ಇದೇ ವಂಶದ ಭೋಜನು ಓರ್ವ ಶ್ರೇಷ್ಠ ದೊರೆ ಹಾಗೂ ಸಾಹಿತಿಯಾಗಿರ್ತಾನೆ. ಆ ಕಾಲದ ಭಾರತದ ಪ್ರತಿಷ್ಠಿತ ನಗರವಾದ ಕನೌಜನ್ನು ಈತನು ವಶಪಡಿಸಿಕೊಳ್ತಾನೆ. ಬಂಗಾಲದ ಪಾಲರನ್ನು ಇವನು ಸೋಲಿಸ್ತಾನೆ. ಇವನ ರಾಜ್ಯವನ್ನು ಸಂದರ್ಶಿಸಿದ ಅರಬ್ ಪ್ರವಾಸಿ ಸುಲೇಮಾನ್. ಇದು ಇಂಪಾರ್ಟೆಂಟ್. ಯಾರ ಕಾಲದಲ್ಲಿ ಸುಲೇಮಾನ್ ಬಂದಿರ್ತಾನೆ ಅಂತ ಕೇಳ್ತಾರೆ. ಯಾರ ಕಾಲದಲ್ಲಿ ಅಂತಂದರೆ ಭೋಜ. ಈತನು ಘನವಂತ ದೊರೆ, ಅರಬ್ಬರ ಶತ್ರು, ಒಳ್ಳೆಯ ಅಶ್ವದಳ ಉಳ್ಳವನು ಅಂತ ಹೇಳಿದ್ದಾನೆ. ಯಾರು? ಸುಲೇಮಾನ್. ಯಾರ ಬಗ್ಗೆ? ಭೋಜನ ಬಗ್ಗೆ. ಯಾವ ವಂಶದ ರಾಜ ಅವನು? ಗುರ್ಜರ ಪ್ರತಿಹಾರ ವಂಶದ ರಾಜ. ನೆಕ್ಸ್ಟ್, ಪಾಲರು. ಸುಮಾರು 4 ಶತಮಾನಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಧರ್ಮಪಾಲನು ಪಾಲವಂಶದ ಶ್ರೇಷ್ಠ ದೊರೆ. ಧರ್ಮಪಾಲ. ಇವನ ಕಾಲದಲ್ಲಿ ಪಾಲ ರಾಜ್ಯವು ಉತ್ತರ ಭಾರತದ ಗಣ್ಯ ರಾಜ್ಯಗಳಲ್ಲಿ ಒಂದಾಗಿತ್ತು. ಪ್ರಸಿದ್ಧ ನಗರ ಕನೌಜನ್ನು ಗೆದ್ದುದು ಈತನ ವಿಶೇಷ ಸಾಧನೆಯಾಗಿದೆ. ಪ್ರಸಿದ್ಧ ನಗರ ಕನೌಜನ್ನು ಗೆದ್ಕೊಳ್ತಾನೆ. ಕರ್ನಾಟಕ ಮೂಲದ ವಿಜಯಸೇನನೆಂಬ ದೊರೆ ಪಾಲರ ಆಡಳಿತವನ್ನು ಕೊನೆಗಾಣಿಸಿ ಸೇನ ವಂಶದ ಆಳ್ವಿಕೆಯನ್ನು ಆರಂಭಿಸ್ತಾರೆ. ಪಾಲರ ಕಾಲದಲ್ಲಿ ಧರ್ಮಪಾಲ ಶ್ರೇಷ್ಠ ದೊರೆಯಾಗಿರ್ತಾನೆ. ಇವರ ಕಾಲದಲ್ಲಿ ಪಾಲ ರಾಜ್ಯ ಉತ್ತರ ಭಾರತದಲ್ಲಿ ಅತ್ಯುನ್ನತ ರಾಜ್ಯ ಅಂತ ಅನಿಸ್ಕೊಂಡಿರುತ್ತೆ. ಪ್ರಸಿದ್ಧ ನಗರ ಕನೌಜನ್ನು ಗೆದ್ದದು ಈತನ ಒಂದು ಬಹುಮುಖ್ಯ ಸಾಧನೆಯಾಗಿದೆ. ಕರ್ನಾಟಕ ಮೂಲದ ವಿಜಯಸೇನನೆಂಬ ದೊರೆ ಪಾಲರ ಆಡಳಿತವನ್ನು ಕೊನೆಗಾಣಿಸಿ ಸೇನ ವಂಶದ ಆಳ್ವಿಕೆಯನ್ನು ಆರಂಭಿಸ್ತಾನೆ. ಯಾರು? ನಮ್ಮ ಕರ್ನಾಟಕ ಮೂಲದ ವಿಜಯಸೇನ.
ಪಾಲರು ಬೌದ್ಧ ಮತದ ಅನುಯಾಯಿಗಳಾಗಿರ್ತಾರೆ. ಹಿಂದೂ ಧರ್ಮಕ್ಕೆ ಪ್ರೋತ್ಸಾಹ ನೀಡ್ತಾರೆ. ವಿದ್ಯಾ ಪ್ರಸಾರ ಕಾರ್ಯದಲ್ಲಿ ವಿಶೇಷ ಆಸಕ್ತಿಯನ್ನು ತೋರಿಸ್ತಾರೆ. ಉದ್ದಂಡಪುರ ವಿಕ್ರಮಶೀಲ ವಿದ್ಯಾಕೇಂದ್ರಗಳು ಇವರ ಕಾಲದಲ್ಲಿ ಸ್ಥಾಪನೆಯಾಗುತ್ತೆ. ಪಾಲರು ಬೌದ್ಧ ಮತದ ಅನುಯಾಯಿಗಳಾಗಿರ್ತಾರೆ. ಹಿಂದೂ ಧರ್ಮವನ್ನು ಕೂಡ ಪ್ರೋತ್ಸಾಹ ಮಾಡ್ತಾರೆ. ವಿದ್ಯಾ ಪ್ರಸಾರ ಕಾರ್ಯದಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ. ಉದ್ದಂಡಪುರ ವಿಕ್ರಮಶೀಲ ವಿದ್ಯಾಕೇಂದ್ರಗಳು ಇವರ ಕಾಲದಲ್ಲಿ ಸ್ಥಾಪನೆಯಾಗ್ತವೆ. ನೆಕ್ಸ್ಟ್ ಬರೋದು ಚೌಹಾಣರು. ಚೌಹಾಣರಲ್ಲಿ 3ನೇ ಪೃಥ್ವಿರಾಜ ಚೌಹಾಣನು ಪ್ರಸಿದ್ಧ ಅರಸನಾಗಿರ್ತಾನೆ. ಯಾರು? 3ನೇ ಪೃಥ್ವಿರಾಜ ಚೌಹಾಣ. ದಿಲ್ಲಿ ಆತನ ರಾಜಧಾನಿಯಾಗಿರುತ್ತೆ. ಪೃಥ್ವಿರಾಜ ಚೌಹಾಣನು ಕನೌಜನ ರಾಜ ಜಯಚಂದ್ರನ ಮಗಳು ಸಂಯುಕ್ತೆಯನ್ನು ವರಿಸಿದ ಸ್ವಾರಸ್ಯಕರ ಘಟನೆಯನ್ನು ಅನೇಕ ಗ್ರಂಥಗಳಲ್ಲಿ ವಿವರಿಸಲಾಗಿದೆ. ಪೃಥ್ವಿರಾಜ ಚೌಹಾಣನೇನಿದ್ದಾನಲ್ವಾ, ಅವನು ಕನೌಜನ ರಾಜ ಜಯಚಂದ್ರನ ಮಗಳು ಯಾರು? ಸಂಯುಕ್ತಿಯನ್ನು ಮದುವೆ ಆಗ್ತಾನೆ. ಅದೊಂದು ಸ್ವಾರಸ್ಯಕರ ಘಟನೆ ಇದೆ. ಅದನ್ನು ಅನೇಕ ಗ್ರಂಥಗಳಲ್ಲಿ ತಿಳಿಸಲಾಗಿದೆ. ಸಂಯುಕ್ತೆ ಬಲು ಚೆಲುವೆ, ತುಂಬ ಚಂದ ಇದ್ಲು. ಜಯಚಂದ್ರ ಮತ್ತು ಅವನ ಬಂಧು ಪೃಥ್ವಿರಾಜನ ನಡುವೆ ವೈರಭಾವವಿತ್ತು. ಅಂದರೆ ಸಂಯುಕ್ತಿಯ ತಂದೆ ಜಯಚಂದ್ರ ಹಾಗೂ ಪೃಥ್ವಿರಾಜ ಚೌಹಾಣ ಏನಿದ್ದಾನೆ ಅವರಿಬ್ಬರ ನಡುವೆ ವೈರತ್ವ ಇತ್ತು. ಮಗಳ ಸ್ವಯಂವರಕ್ಕೆ ಜಯಚಂದ್ರ ಪೃಥ್ವಿರಾಜನನ್ನು ಆಹ್ವಾನಿಸಿರಲಿಲ್ಲ, ಅಂದರೆ ಕರೆದಿರಲಿಲ್ಲ. ಆತನನ್ನು ಅವಮಾನಗೊಳಿಸಬೇಕೆಂದು ಆತನ ಪ್ರತಿಮೆಯನ್ನು ಮಾಡಿಸಿ ಕಾವಲುಗಾರನಂತೆ ಬಾಗಿಲಿನಲ್ಲಿ ಇರಿಸಿದ್ದ. ಆತ ಬಂದಿರಲಿಲ್ಲ, ಆದರೂ ಆತನ ಪ್ರತಿಮೆಯನ್ನು ಮಾತ್ರ ಮಾಡಿಸಿ ಏನು ಮಾಡಿದ್ದ? ಬಾಗಿಲತ್ರ ಸೇವಕನ ಥರ ನಿಲ್ಲಿಸಿದ್ದ. ಪೃಥ್ವಿರಾಜನಲ್ಲಿ ಅನುರಕ್ತಳಾಗಿದ್ದ ಸಂಯುಕ್ತೆ ಅಲ್ಲಿ ಸೇರಿದ್ದ ರಾಜಪುತ್ರರನ್ನು ಬಿಟ್ಟು ಪೃಥ್ವಿರಾಜನ ಪ್ರತಿಮೆಗೆ ಹಾರ ಹಾಕಿಬಿಡ್ತಾಳೆ. ಅಲ್ಲೇ ಹತ್ತಿರದಲ್ಲಿ ಅಡಗಿಕೊಂಡಿದ್ದ ಪೃಥ್ವಿರಾಜ ಸಂಯುಕ್ತೆಯನ್ನು ಒಡನೆಯೇ ಅಶ್ವದ ಮೇಲೆ ಎತ್ತಿಕೊಂಡು ಹೋಗಿ ತನ್ನ ಅರಮನೆಯಲ್ಲಿ ಮದುವೆ ಮಾಡಿಕೊಂಡ. ಈ ಘಟನೆಯಿಂದ 2 ಮನೆತನಗಳೊಳಗೆ ಇದ್ದ ವೈರತ್ವ ಮೊದಲಿಗಿಂತ ಇನ್ನಷ್ಟು ಹೆಚ್ಚಾಯಿತು. ಪೃಥ್ವಿರಾಜನು ಮೊಹಮ್ಮದ್ ಘೋರಿಯ ಆಕ್ರಮಣಗಳನ್ನು ವಿರೋಧಿಸ್ತಾನೆ. ಅನೇಕ ರಜಪೂತ ಅರಸರನ್ನು ಒಗ್ಗೂಡಿಸ್ತಾನೆ. ಆದರೆ ಕನೌಜ್ನ ರಾಜನಾದ ಜಯಚಂದ್ರನು ಇವನೊಂದಿಗೆ ಸೇರಲಿಲ್ಲ. ಪೃಥ್ವಿರಾಜನು ಮೊಹಮ್ಮದನನ್ನು ಕದನದಲ್ಲಿ ಸೋಲಿಸಿದನಾದರೂ ಆತನಿಗೆ ಕ್ಷಮಾದಾನ ಮಾಡಿಬಿಡ್ತಾನೆ. ಮುಂದಿನ ವರ್ಷವೇ ಇವರೊಳಗೆ ನಡೆದ ಯುದ್ಧದಲ್ಲಿ ಪೃಥ್ವಿರಾಜ ಸೋಲ್ತಾನೆ. ವಿಪತ್ತಿನ ಸಮಯದಲ್ಲಿ ಪೃಥ್ವಿರಾಜ ತಾನು ಕುದುರೆಯನ್ನೇರಿ ತಪ್ಪಿಸಿಕೊಳ್ಳಲು ಯತ್ನಿಸ್ತಾನೆ. ಆದರೆ ಶತ್ರು ಸೈನಿಕರಿಗೆ ಸೆರೆ ಸಿಕ್ಬಿಡ್ತಾನೆ. ಆಗ ಮೊಹಮ್ಮದ್ ಘೋರಿ ಇವನನ್ನು ಕೊಲ್ಲಿಸ್ತಾನೆ. ದೆಹಲಿಯು ಮೊಹಮ್ಮದ್ ಘೋರಿಯ ವಶವಾಗುತ್ತೆ. ಇದು ದಿಲ್ಲಿ ಸುಲ್ತಾನರ ಆಳ್ವಿಕೆಗೆ ನಾಂದಿಯಾಯಿತು. ಪೃಥ್ವಿರಾಜ ಶೌರ್ಯ ಮತ್ತು ಧೀರತನಕ್ಕೆ ಹೆಸರಾಗಿದ್ದ. ಪೃಥ್ವಿರಾಜ ರಾಸೋ ಎಂಬ ಹಿಂದಿ ಮಹಾಕಾವ್ಯದಲ್ಲಿ ಚಾಂದ್ ಬರ್ದಾಯಿ ಎಂಬ ಕವಿ ಈತನ ಪರಾಕ್ರಮವನ್ನು ವರ್ಣನೆ ಮಾಡಿದ್ದಾರೆ. ನೆಕ್ಸ್ಟ್ ಬರೋದು ಗುಹಿಲರು ಅಥವಾ ಗುಹಿಲೋಟರು ಅಂತ. ಅವರು ವೀರ ಪರಂಪರೆಯನ್ನು ಹೊಂದಿರುವಂತಹ ಒಂದು ವಂಶವಾಗಿದೆ. ಈ ವಂಶದ ದೊರೆ ಕೊಮ್ಮಾಣ ಏನು ಮಾಡ್ತಾನೆ ಅಂತಂದರೆ, ಅರಬ್ಬರ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಿಸಿ ಬಪ್ಪಾ ರಾವಲ್ ಎಂಬ ಬಿರುದನ್ನು ಧರಿಸಿದನು. ಬಪ್ಪಾ ರಾವಲ್ ಯಾರು? ದೊರೆ ಕೊಮ್ಮಾಣನಿಗೆ ಏನಂತ ಬಿರುದು ಬರುತ್ತೆ? ಬಪ್ಪಾ ರಾವಲ್ ಅನ್ನುವಂಥ ಬಿರುದು ಬರುತ್ತೆ. ಯಾಕೆ ಅಂತಂದರೆ ಆತ ಅರಬ್ಬರ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಿಸ್ತಿರ್ತಾರೆ. ಅದಕ್ಕೆ ಈ ಮನೆತನದ ರಾಣಾ ಕುಂಭನು ದಿಲ್ಲಿ ಸುಲ್ತಾನರ ವಿರುದ್ಧ ಹೋರಾಡಿ ರಾಜ್ಯವನ್ನು ರಕ್ಷಿಸಿದ ಪರಾಕ್ರಮಿ. ಅದೇ ಮನೆತನದಲ್ಲಿ ರಾಣಕುಂಭ ಅನ್ನುವಂತಹ ರಾಜನು ಕೂಡ ಬರ್ತಾನೆ. ಅವನು ಆ ರಾಜ್ಯವನ್ನು ದಿಲ್ಲಿ ಸುಲ್ತಾನರ ವಿರುದ್ಧ ಹೋರಾಡಿ ರಕ್ಷಣೆಯನ್ನು ಮಾಡ್ತಾನೆ. ರಾಜ್ಯದ ಭದ್ರತೆಗಾಗಿ 32 ಕೋಟೆಗಳನ್ನು ಕಟ್ಟಿಸ್ತಾನೆ. ಚಿತ್ತೋಡ್ಗಢದ ಪ್ರಖ್ಯಾತ ವಿಜಯಸ್ತಂಭವು ಈತನ ಕೊಡುಗೆಯಾಗಿದೆ. ಇದೆ ಈ ರಾಣಕುಂಭ ಕಟ್ಟಿಸಿರುವಂತಹ ವಿಜಯಸ್ತಂಭ ಚಿತ್ತೋಡ್ಗಢದಲ್ಲಿ ಕಾಣಬಹುದು. ರಾಣಾ ಸಂಗ ಅಥವಾ ರಾಣಾ ಸಂಗ್ರಾಮ ಸಿಂಹನು ಗುಹಿಲ ವಂಶದ ಇನ್ನೊಬ್ಬ ಖ್ಯಾತ ದೊರೆ. ಯಾರು? ರಾಣಾ ಸಂಗ ಅಥವಾ ರಾಣಾ ಸಂಗ್ರಾಮ ಸಿಂಹ. 100 ಕದನಗಳ ವೀರ. ಈತನ ದೇಹದಲ್ಲಿ ಯುದ್ಧದ 80 ಗಾಯಗಳ ಕಲೆಗಳಿದ್ದವು.
ಇವನು ದೆಹಲಿಯ ಸುಲ್ತಾನರ ವಿರುದ್ಧ ಸತತವಾಗಿ ಹೋರಾಡಿದನು. ಯಾರು? ರಾಣಾ ಸಂಗ. ಇನ್ನು ಆರ್ಥಿಕ ಸ್ಥಿತಿಯನ್ನು ನೋಡೋದಾದರೆ, ಗುಪ್ತರ ಕಾಲದಿಂದಲೂ ಸರ್ಕಾರದಲ್ಲಿ ಸೇವೆ ಸಲ್ಲಿಸುವವರಿಗೆ ಜಮೀನನ್ನು ಉಂಬಳಿಯಾಗಿ ನೀಡಲಾಗಿತ್ತು, ಅಂದರೆ ಫ್ರೀಯಾಗಿ ನೀಡ್ತಾ ಇದ್ರು. ಇದು ಜಮೀನ್ದಾರಿ ಪದ್ಧತಿಯಾಗಿ ಪರಿವರ್ತನೆಗೊಳ್ಳುತ್ತೆ. ಈ ಪದ್ಧತಿ ಸಾಮಾನ್ಯ ರೈತರಿಗೆ ಕಷ್ಟವನ್ನು ನೀಡುತ್ತೆ. ಪಟ್ಟಣಗಳಲ್ಲಿ ವ್ಯಾಪಾರಿಗಳು, ಕುಶಲಕರ್ಮಿಗಳು ನೆಲೆಸಿದ್ದು, ವೈಶ್ಯರು ವ್ಯಾಪಾರ, ಹಣಕಾಸು ಲೇವಾದೇವಿ ಮಾಡುತ್ತಿದ್ದರು. ವಿದೇಶಿ ವ್ಯಾಪಾರ ನಡೆಯುತ್ತಿತ್ತು. ಹೆಚ್ಚಾಗಿ ಅರಬ್ ವರ್ತಕರು ಭಾರತದೊಂದಿಗೆ ವ್ಯಾಪಾರವನ್ನು ಮಾಡ್ತಾ ಇದ್ರು. ಸಾಂಬಾರ್ ಪದಾರ್ಥ, ಹತ್ತಿ ಮತ್ತು ರೇಷ್ಮೆ ವಸ್ತ್ರಗಳು, ಸುಗಂಧ ದ್ರವ್ಯಗಳು ಮತ್ತು ವಜ್ರಗಳು ಭಾರತದಿಂದ ರಫ್ತಾಗ್ತಾ ಇತ್ತು. ಕುದುರೆಗಳನ್ನು ಮಧ್ಯ ಏಷ್ಯಾ, ಅರೇಬಿಯಾಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ರಜಪೂತರು ಕಂದಾಯದ ಆದಾಯದಲ್ಲಿ ಹೆಚ್ಚಿನ ಹಣವನ್ನು ಕೋಟೆ, ದೇವಾಲಯ ನಿರ್ಮಾಣಕ್ಕಾಗಿ ವಿನಿಯೋಗಿಸುತ್ತಿದ್ದರು. ಇದರಿಂದ ಜನರಿಗೆ ಉದ್ಯೋಗ ಸಿಗುತ್ತಿತ್ತು. ಇನ್ನು ಸಾಮಾಜಿಕ ಸ್ಥಿತಿಯನ್ನು ನೋಡೋದಾದರೆ, ರಜಪೂತರ ಕಾಲದಲ್ಲಿ ವೃತ್ತಿಗೆ ಅನುಗುಣವಾಗಿ ವಿವಿಧ ವರ್ಗಗಳಿದ್ದವು. ಸ್ತ್ರೀಯರಿಗೆ ಗೌರವವನ್ನು ಕೊಡ್ತಾ ಇದ್ದರು. ಸ್ತ್ರೀಯರು ಸಾಹಿತ್ಯ, ನೃತ್ಯ, ಸಂಗೀತ, ಚಿತ್ರಕಲೆ, ಕಸೂತಿ ಕಲೆಯಲ್ಲಿ ಪರಿಣಿತರಾಗಿದ್ದರು. ರಜಪೂತರು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದು ಪವಿತ್ರವೆಂದು ತಿಳಿದಿದ್ದರು. ಬ್ರಹ್ಮನ ಆವಾಸವೆನಿಸಿದ ಪುಷ್ಕರ್, ಅಜ್ಮೀರ್ ಸಮೀಪ ಇದೆ, ಗಣ್ಯ ಯಾತ್ರಾ ಸ್ಥಳವೆನಿಸಿತು. ಯಾವುದು? ಪುಷ್ಕರ್. ಅಲ್ಲಿ ಪ್ರತಿ ವರ್ಷ ಒಂಟೆ ಜಾತ್ರೆ ಈಗಲೂ ಕೂಡ ಪ್ರಸಿದ್ಧವಾಗಿದೆ. ಇದು ಪುಷ್ಕರ್ನಲ್ಲಿ ನಡೆಯುತ್ತಿರುವ ಒಂಟೆ ಜಾತ್ರೆ. ಇನ್ನು ಅಹೋಮ್ ರಾಜವಂಶವನ್ನು ನೋಡ್ತಾ ಹೋಗೋಣ. ಅಹೋಮ್ ರಾಜವಂಶವು ಭಾರತದ ಈಗಿನ ಅಸ್ಸಾಂ ಪ್ರದೇಶದಲ್ಲಿ ಸುಮಾರು 598 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿತು. ನೋಡಿ ಎಷ್ಟು ವರ್ಷಗಳು! 1228ನೇ ಇಸ್ವಿಯಿಂದ 1826ರವರೆಗೆ ಅಸ್ಸಾಂ ಪ್ರದೇಶದಲ್ಲಿ ಆಳ್ವಿಕೆಯನ್ನು ನಡೆಸ್ತಾರೆ. ಈ ರಾಜಮನೆತನದ ಆಳ್ವಿಕೆ ಪ್ರಾರಂಭಿಸಿದವನು ಶಾನ್ ರಾಜ್ಕುಮಾರ ಸುಕಾಪ ಅಂತ ನೆನ್ಪಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಸುಕಾಪ. ಸುಕಾಪ ಅಹೋಮ್ ರಾಜವಂಶವನ್ನು ಸ್ಥಾಪನೆ ಮಾಡಿತು. ಈತನ ವಂಶಜರು ಪಟ್ಕಾಯ್ ಬೆಟ್ಟಗಳನ್ನು ದಾಟಿ ಅಸ್ಸಾಂ ಭಾಗದಲ್ಲಿ ಬಂದು ನೆಲೆಸಿದರು. ರಾಜನನ್ನು ಅಸ್ಸಾಂ ರಾಜ ಎಂತಲೂ, ಪ್ರಜೆಗಳನ್ನು ಕವೋಫಾ ಎಂದು ಕರೆಯುತ್ತಿದ್ದರು. ರಾಜನನ್ನು ಅಸ್ಸಾಂ ರಾಜ, ಪ್ರಜೆಗಳನ್ನು ಕವೋಫಾ ಅಂತ ಕರೀತಾ ಇದ್ರು. ರಾಜನನ್ನು ಪತ್ರಮಂತ್ರಿಗಳ ಅಂದರೆ ಮಂತ್ರಿಮಂಡಲದಲ್ಲಿದ್ದ ವಿವಿಧ ಹುದ್ದೆಗಳು ಬುರ್ಹಗೋಹನ್, ಬೋರ್ಗೋಹೆನ್, ಬೋರ್ಬರುವಾ, ಬೋರ್ಫುಖಾನ್ ಹಾಗೂ ಬೋರ್ಫಾಟ್ರೋಗೋಹೆನ್ ಒಪ್ಪಿಗೆಯಿಂದ ನೇಮಕ ಮಾಡುತ್ತಿದ್ದರು. ಮಂತ್ರಿಮಂಡಲವು ರಾಜನನ್ನು ತೆಗೆದುಹಾಕುವ ಅಧಿಕಾರವನ್ನು ಹೊಂದಿತ್ತು. ಈತನೇ ಸುಕಾಪ ಅಹೋಮ್ ರಾಜವಂಶವನ್ನು ಸ್ಥಾಪನೆ ಮಾಡಿದವನು. ಅಹೋಮ್ ಆಳ್ವಿಕೆಯ 600 ವರ್ಷಗಳ ಅವಧಿಯಲ್ಲಿ 3 ಪ್ರಮುಖವಾಗಿ ಗುರುತಿಸಲಾಗುತ್ತೆ. ಸುಕಾಪ ಅಹೋಮ್ ರಾಜ್ಯ ಸ್ಥಾಪಕ ಈತ. ಇನ್ನೊಬ್ಬ ಸುಹಂಗ್ ಮುಂಗ್ ರಾಜ್ಯ ವಿಸ್ತರಣೆ ಮಾಡ್ತಾನೆ. ಹಾಗೂ ಸುಫಾತ್ಸ್ಫಾ ರಾಜ್ಯವನ್ನು ಉನ್ನತ ಸ್ಥಿತಿಗೆ ತಂದವನು. ಇವರಲ್ಲದೆ ಅಹೋಮ್ ಸಾಮ್ರಾಜ್ಯದ ಪ್ರಸಿದ್ಧ ಸೇನಾಪತಿಯಾಗಿದ್ದ ಲಸಿತ್ ಬೋರ್ಫುಖಾನ್ ಮಹಾಪರಾಕ್ರಮಿ ಎಂದು ಹೆಸರಾಗಿದ್ದಾನೆ. ಯಾರು? ಲಸಿತ್ ಬೋರ್ಫುಖಾನ್. ಅಹೋಮ್ ರಾಣಿಯರು. ರಾಜರಂತೆ ಅವರ ರಾಣಿಯರು ಕೂಡ ರಾಜ್ಯಭಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಮಹಾರಾಣಿಗೆ ಬೋರ್ ಕುವರಿ, ಇತರ ರಾಣಿಯರಿಗೆ ಪಾರ್ವತಿಯ ಕುವರಿ, ರಾಜದಂಗಿಯ ಕುವರಿ, ತಮುಲಿ ಕುವರಿ ಅಂತ ಕರೀತಾ ಇದ್ರು. ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ. ಸಾಮಾನ್ಯವಾಗಿ ರಾಣಿಯರು ಅಹೋಮ್ ಮನೆತನದವರಾಗಿರುತ್ತಿದ್ದರು. ರಾಜನ ಮರಣದ ನಂತರವೂ ರಾಣಿಯರು ರಾಜ್ಯಭಾರದ ಹೊಣೆ ತಾವೇ ಹೊರುತ್ತಿದ್ದರು. ನಾಣ್ಯಗಳ 2 ಮುಖಗಳಲ್ಲಿ ಕ್ರಮವಾಗಿ ರಾಜ ಹಾಗೂ ರಾಣಿಯರ ಹೆಸರನ್ನು ಮುದ್ರಿಸಿರುತ್ತಿದ್ದರು. ಭಾರತದಲ್ಲಿ ಪ್ರಬಲರಾಗಿದ್ದ ಮೊಘಲರು ಈಶಾನ್ಯ ಭಾಗದಲ್ಲಿ ತಮ್ಮ ಹಿಡಿತ ಸಾಧಿಸಲು ಅಹೋಮ್ ಸಾಮ್ರಾಜ್ಯ ಪ್ರಮುಖ ತಡೆಯಾಗಿತ್ತು ಎಂಬ ಅಂಶವನ್ನು ಚರಿತ್ರಕಾರರು ಹೇಳಿದ್ದಾರೆ. ಮೊಘಲರು ಸಾಮಾನ್ಯ ಶಕೆ 1615ರಿಂದ 1682ರವರೆಗೆ ಹಲವು ಬಾರಿ ಅಹೋಮ್ ರಾಜ್ಯದ ಮೇಲೆ ದಾಳಿ ಮಾಡಿ ಕೆಲವು ಭಾಗಗಳನ್ನು ವಶಪಡಿಸಿಕೊಳ್ತಾರೆ. ಮುಂದೆ ರಾಜ ಚಕ್ರಧ್ವಜ ಸಿಂಗನು ತನ್ನ ಮಂತ್ರಿ ಬೋರ್ಫುಖಾನನ ಜೊತೆಗೂಡಿ ಮೊಘಲರನ್ನು ಎದುರಿಸಿ ಎಲ್ಲ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ಯಾರು? ಚಕ್ರಧ್ವಜ ಸಿಂಗ. ಈ ಹೋರಾಟದ ಫಲವಾಗಿ ಗುವಾಹಟಿಯು ಅಹೋಮ್ ಸಾಮ್ರಾಜ್ಯದ ಭಾಗವಾಗುತ್ತೆ.
ಅಹೋಮರ ನೌಕಾಬಲ. ಅಹೋಮರು ಯುದ್ಧದಲ್ಲಿ ತಮ್ಮ ನೌಕಾ ಸೈನ್ಯವನ್ನು ಬ್ರಹ್ಮಪುತ್ರ ನದಿಯ ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟು ಶತ್ರುಗಳನ್ನು ಹಿಮ್ಮೆಟ್ಟಿಸುತ್ತಿದ್ದರು. ನೌಕಾ ಯುದ್ಧದಲ್ಲಿ ಅವರು ಅಪ್ರತಿಭರಾಗಿದ್ದರು. ಯುದ್ಧ ನೌಕೆ ಕಟ್ಟುವುದರಲ್ಲಿ ನಿಸ್ಸೀಮರಾಗಿದ್ದರು. ಗೆರಿಲ್ಲಾ ಯುದ್ಧತಂತ್ರಗಳು ಅವರಿಗೆ ತಿಳಿದಿತ್ತು. ಆದುದರಿಂದ ಮೊಘಲ್ ರಾಜರು ಇವರನ್ನು ಸುಲಭವಾಗಿ ಗೆಲ್ಲಲು ಸಾಧ್ಯವಾಗಲಿಲ್ಲ. ಫಸ್ಟ್ ಬರೋದು ಕಾರ್ಕೋಟ ರಾಜವಂಶ 625 855. ಮತ್ತು ಮಧ್ಯದಲ್ಲಿ ರಜಪೂತ್ರ ಕಾಲ ಸ್ಟಾರ್ಟ್ ಆಗುತ್ತೆ 650 1200. ಲೇಟಾಗಿ ಬರುವಂಥದ್ದೇ ಅಹೋಮ್ ರಾಜವಂಶ 1228 1826. ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಕಾರ್ಕೋಟ ವಂಶದ ಪ್ರಸಿದ್ಧ ದೊರೆ. ಕಾರ್ಕೋಟ ವಂಶದ ಪ್ರಸಿದ್ಧ ದೊರೆ ಕಾರ್ಕೋಟ ವಂಶದ ಪ್ರಸಿದ್ಧ ದೊರೆ ದುರ್ಲಭ ವರ್ಧನ. ದುರ್ಲಭ ವರ್ಧನ. ಆತನ ರಾಜಧಾನಿ ಯಾವುದಾಗಿತ್ತು ಅಂತಂದರೆ ಪರಿಹಾಸಪುರ. ಗೀತಾ ಗೋವಿಂದ ಕೃತಿ ಬರೆದ ಕವಿ. ಗೀತಾ ಗೋವಿಂದ. ಗೀತಾ ಗೋವಿಂದ ಬರೆದ ಜಯದೇವ ಕವಿ. ಸೇನರ ಆಸ್ಥಾನದಲ್ಲಿದ್ದ ರಜಪೂತರ ಕಾಲದಲ್ಲಿ ಇದ್ದಂತಹ ಜಯದೇವ ಕವಿ ಗೀತಾ ಗೋವಿಂದವನ್ನು ರಚನೆ ಮಾಡ್ತಾನೆ. ಅಹೋಮ್ ಸಾಮ್ರಾಜ್ಯವು ಡ್ಯಾಶ್ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿತು. ಅಸ್ಸಾಂ ಪ್ರದೇಶದಲ್ಲಿ. ಗುರ್ಜರ ಪ್ರತಿಹಾರರ ರಾಜನಾದ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿ ಸುಲೇಮಾನ್. ಇನ್ನು ಇದು ಲಾಂಗ್ ಆನ್ಸರ್ಸ್ ಕೊಟ್ಟಿದ್ದಾರೆ. ರಜಪೂತರ ಗುಣಧರ್ಮಗಳು ಯಾವುವು? 3 ಪ್ರಸಿದ್ಧ ವಾಸ್ತುಶಿಲ್ಪಗಳನ್ನು ಹೆಸರಿಸಿ. ಪೃಥ್ವಿರಾಜ್ ಚೌಹಾಣ್ ಕುರಿತು ಟಿಪ್ಪಣಿ. ಬಪ್ಪ ರಾವಲ್ ಎಂದರೆ ಯಾರು? ರಾಣಾ ಸಂಗ್ರಾಮ ಸಿಂಹನ ಬಗ್ಗೆ ಟಿಪ್ಪಣಿ. ರಜಪೂತರ ಕಾಲದ ಸಾಮಾಜಿಕ ಸ್ಥಿತಿ ಬಗ್ಗೆ ಬರ್ಕೊಳ್ತಾ ಹೋಗಬೇಕು. ಇಲ್ಲಿಗೆ ಉತ್ತರ ಭಾರತದ ರಾಜಮನೆತನಗಳು ಪಾಠ ಮುಕ್ತಾಯವಾಗುತ್ತೆ. ಧನ್ಯವಾದಗಳು. ಉತ್ತರ ಭಾರತದ ರಾಜಮನೆತನಗಳು ಭಾಗ 2. 2ರಲ್ಲಿ ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ. ಉತ್ತಮವಾಗಿ ಆಡಳಿತವನ್ನು ನಡೆಸಿದ, ಮಾದರಿ ರಾಜ್ಯವನ್ನು ಕಟ್ಟಿದ ಮತ್ತು ಅದರಲ್ಲಿ ಭಾಗ 2 ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯವನ್ನು ನೋಡ್ತಾ ಹೋಗೋಣ. ಉತ್ತಮವಾಗಿ ಆಡಳಿತವನ್ನು ನಡೆಸಿದ, ಮಾದರಿ ರಾಜ್ಯವನ್ನು ಕಟ್ಟಿದ, ಅಸಾಧ್ಯವಾದದನ್ನು ಸಾಧಿಸಿದ ಭಾರತ ರಾಜವಂಶದಲ್ಲಿ ಇವರು ಕೂಡ ಒಬ್ಬರಾಗ್ತಾರೆ. ಸಾಮಾನ್ಯ ಶಕ 625ರಲ್ಲಿ ರಾಜ ದುರ್ಲಭವರ್ಧನನಿಂದ ಸ್ಥಾಪಿತವಾದ ಕಾರ್ಕೋಟ ಮನೆತನ. ವೆರಿ ಇಂಪಾರ್ಟೆಂಟ್, ಮಾರ್ಕೆಟ್ ಇಂಪಾರ್ಟೆಂಟ್. ಯಾರು ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಕೇಳ್ತಾರೆ. ಯಾರು? ರಾಜ ದುರ್ಲಭವರ್ಧನ. ಆ ಕಾಲದ ಭಾರತದ ಬಲಿಷ್ಠ ಸಂಸ್ಥಾನಗಳಲ್ಲಿ ಕಾರ್ಕೋಟ ಸಾಮ್ರಾಜ್ಯ ಒಂದಾಗಿತ್ತು.
230 ವರ್ಷ ಅಸ್ತಿತ್ವದಲ್ಲಿತ್ತಂತೆ ಈ ಕಾರ್ಕೋಟ ಸಾಮ್ರಾಜ್ಯ. ಹಿಮಾಲಯ ಮತ್ತು ಅದರ ತಪ್ಪಲಿನ ಪ್ರದೇಶಗಳಲ್ಲಿ ತನ್ನ ಪ್ರಭಾವವನ್ನು ಬೀರಿದ್ದು ಮಾತ್ರವಲ್ಲದೆ ಮಧ್ಯ ಏಷ್ಯಾದವರೆಗೂ ಕೂಡ ವಿಸ್ತರಣೆ ಆಗಿತ್ತು. ಪಾರಾಸ್ಪೋರ್ ಅಥವಾ ಪರಿಹಾಸಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಕಾರ್ಕೋಟರು, ವೆರಿ ಇಂಪಾರ್ಟೆಂಟ್, ರಾಜಧಾನಿ ಯಾವುದು? ಪಾರಸ್ಪೋರ್ ಅಥವಾ ಪರಿಹಾಸಪುರ. ಯಾರು ಅದನ್ನು ಸ್ಥಾಪನೆ ಮಾಡಿದ್ದು? ದುರ್ಲಭ ವರ್ಧನ. ಸೂರ್ಯೋಪಾಸಕರಾಗಿದ್ದರು, ಅಂದರೆ ಸೂರ್ಯವನ್ನು ಆರಾಧನೆ ಮಾಡ್ತಿದ್ರು. ಕಾಶ್ಮೀರದ ಮಹತ್ವವನ್ನು ಸಾರುವ ಹೆಸರಾಂತ ಮಾರ್ತಾಂಡ ಸೂರ್ಯ ದೇವಸ್ಥಾನ ಇವರ ಅತ್ಯುತ್ತಮ ಕೊಡುಗೆ. ಎಲ್ಲಿದೆ? ಕಾಶ್ಮೀರದಲ್ಲಿದೆ. ಕಾರ್ಕೋಟ ವಂಶದಲ್ಲಿ ಗಮನ ಸೆಳೆಯುವ ಮತ್ತು ಅತ್ಯಂತ ಪ್ರಭಾವಿ ರಾಜನಾಗಿದ್ದನೆಂದರೆ ಸಾಮಾನ್ಯ ಶಕೆ 724ರಲ್ಲಿ ಪಟ್ಟಕ್ಕೆ ಬಂದ ಲಲಿತಾದಿತ್ಯ. ವೆರಿ ಇಂಪಾರ್ಟೆಂಟ್. ಅತ್ಯಂತ ಫೇಮಸ್ ದೊರೆ ಯಾರು ಅಂತ ಕೇಳ್ತಾರೆ. ಅವರ ಹೆಸರೇನಾಗಿತ್ತು? ಲಲಿತಾದಿತ್ಯ. ಆತನ 36 ವರ್ಷಗಳ ಆಳ್ವಿಕೆಯಲ್ಲಿ ಸಾಮ್ರಾಜ್ಯ ಇಂದಿನ ಉತ್ತರ ಪ್ರದೇಶ, ಉತ್ತರಾಖಂಡ ಮತ್ತು ಬಿಹಾರದವರೆಗೆ ಹಬ್ಬಿಕೊಂಡಿತ್ತಂತೆ. ಈತನ ಕಾಲವನ್ನು ಕಾರ್ಕೋಟ ವಂಶದ ಪ್ರಮುಖ ಅವಧಿ, ಏಕೆಂದರೆ ಲಲಿತಾದಿತ್ಯನು ಕಲೆ ಸಂಸ್ಕೃತಿಗಳಿಗೆ ಯಥೇಚ್ಛವಾದ ಪ್ರೋತ್ಸಾಹವನ್ನು ಕೊಟ್ಟಿದ್ದ. ಕಾಶ್ಮೀರದ ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲಘಟ್ಟವೆಂದು ಕಾರ್ಕೋಟರ ಕಾಲವನ್ನು ಹೇಳಲಾಗುತ್ತೆ. ವಸುಗುಪ್ತನ ಶೈವಸೂತ್ರ ಈ ಅವಧಿಯಲ್ಲಿ ರಚನೆಯಾಯಿತು. ಖ್ಯಾತ ತತ್ವಶಾಸ್ತ್ರಜ್ಞ, ಕವಿ ಅಭಿನವಗುಪ್ತ ಕಾರ್ಕೋಟಕರ ಕಾಲದವನಾಗಿದ್ದ. ಶೈವ ಸೂತ್ರಗಳ ತ್ರಿಕ ಮತ್ತು ಕೌಲ ಸಂಪ್ರದಾಯಗಳು ಈ ಅವಧಿಯಲ್ಲಿ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದ್ವು, ಅಂದರೆ ತುಂಬ ಅತ್ಯುನ್ನತ ಸ್ಥಾನವನ್ನು ತಲುಪಿದ್ವು. ಹೆಸರಾಂತ ಕವಿಯಾದ ಕಲ್ಹಣನು ಲಲಿತಾದಿತ್ಯನ ಆಸ್ಥಾನದಲ್ಲಿದ್ದನು. ಇದನ್ನು ಕೂಡ ಕೇಳ್ತಾರೆ. ಕಲ್ಹಣ ಯಾರ ಆಸ್ಥಾನದಲ್ಲಿದ್ದ? ಲಲಿತಾದಿತ್ಯನ ಆಸ್ಥಾನದಲ್ಲಿದ್ದ. ಇನ್ನೊಮ್ಮೆ ನೋಡ್ಬಿಡೋಣ. ಕಾಶ್ಮೀರದ ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲಘಟ್ಟ ಅಂತ ಕಾರ್ಕೋಟಕರ ಕಾಲವನ್ನು ಕರೀತಾರೆ. ವಸುಗುಪ್ತ ಶೈವ ಸೂತ್ರವನ್ನು ಬರೀತಾನೆ, ಹಾಗೂ ಕವಿ ಅಭಿನವಗುಪ್ತ ಕಾರ್ಕೋಟ ಕಾಲದವನಾಗಿದ್ದ. ಶೈವ ಸೂತ್ರಗಳಲ್ಲಿ ತ್ರಿಕ ಮತ್ತು ಕೌಲ ಸಂಪ್ರದಾಯ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿತ್ತು. ಕಲ್ಹಣನು ಕೂಡ ಲಲಿತಾದಿತ್ಯನ ಆಸ್ಥಾನದಲ್ಲಿ ಇದ್ದ. ಈಗ ಎರಡನೇ ರಾಜವಂಶ, ಅದುವೇ ರಜಪೂತರು. ರಜಪೂತರು ಸಾಹಸ ಪರಾಕ್ರಮಗಳಿಗೆ ಹೆಸರಾದಂಥವರು. ಅವರು ತಮ್ಮನ್ನು ಕ್ಷತ್ರಿಯರು, ತಮ್ಮದು ಸೂರ್ಯವಂಶ ಮತ್ತು ಚಂದ್ರವಂಶ ಎಂದು 2 ವಂಶವನ್ನು ಗುರುತಿಸ್ಕೊಳ್ತಾರೆ. ರಜಪೂತ ವಂಶಗಳು ಉತ್ತರ ಭಾರತದಲ್ಲಿ ಸುಮಾರು 500 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಅದೊಂದು ಭವ್ಯವಾದ ಕಾಲ ಆಗಿರುತ್ತೆ. ಸೈನಿಕ ದಿಗ್ಗಜಗಳ ಮೂಲಕ ಎದುರುಗೊಂಡಿದ್ದ ಅರಬ್ಬರು, ಟರ್ಕರು ಮತ್ತು ಮೊಘಲರನ್ನು ಎದುರಿಸಿ ಅವರೊಡನೆ ದಿಟ್ಟತನದಿಂದ ಹೋರಾಡ್ತಾರೆ. ಯಾರು? ರಜಪೂತರು. ತುಂಬ ಸಾಹಸಿಗಳ ಅಂತಲೇ ಹೆಸರುವಾಸಿಯಾಗಿದ್ದಂಥವರು. ನೆಕ್ಸ್ಟು ರಜಪೂತರ ಗುಣಧರ್ಮವನ್ನು ನೋಡೋದಾದರೆ, ಆ ಗೋವುಗಳು, ಅನಾಥರು, ದುರ್ಬಲರು ಮತ್ತು ಸ್ತ್ರೀಯರ ರಕ್ಷಣೆ ಮಾಡುವುದು ತಮ್ಮ ಧರ್ಮವೆಂದು ಭಾವಿಸಿದ್ರು. ಶರಣಾಗತರಾದವರನ್ನು ರಕ್ಷಿಸ್ತಾ ಇದ್ರು. ತಮ್ಮ ಪೂರ್ವಜರ ಪರಾಕ್ರಮಗಳ ಬಗ್ಗೆ ಕಥನಗಳನ್ನು ಹಾಡಿ ಸ್ಫೂರ್ತಿ ಪಡೆದುಕೊಳ್ಳುತ್ತಿದ್ದರು. ರಜಪೂತ ಸ್ತ್ರೀಯರು ಅತಿ ಧೈರ್ಯಶಾಲಿಗಳಾಗಿದ್ದರು. ಸ್ತ್ರೀಯರು ತಮ್ಮ ಪತಿಯನ್ನು ಯುದ್ಧದಲ್ಲಿ ಕಳೆದುಕೊಂಡರೆ ಅವಮಾನಿತರಾಗಿ ಬಾಳುವುದಕ್ಕಿಂತ ಮರಣವೇ ಲೇಸೆಂದು ಭಾವಿಸಿ ಸಾಮೂಹಿಕ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಿದ್ದರು. ಆ ಪದ್ಧತಿಯನ್ನು ಜೋಹಾರ್ ಪದ್ಧತಿ ಅಂತ ಕರಿತೀವಿ. ಅಂದರೆ ಅಗ್ನಿಗುಂಡದಲ್ಲಿ ತಮ್ಮನ್ನು ತಾವು ದಹಿಸಿಕೊಳ್ತಾ ಇದ್ರು. ಅಷ್ಟು ವೀರ ವನಿತೆಯರಾಗಿದ್ದರು. ಯಾರು? ರಜಪೂತರ ಕಾಲದ ಸ್ತ್ರೀಯರು. ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡೋದಾದರೆ ಅತ್ಯಂತ ಶ್ರೀಮಂತವಾದಂತಹ ಕಾಲ. ಸುಂದರ ಅರಮನೆಗಳನ್ನು, ದೇವಾಲಯಗಳನ್ನು, ಕೋಟೆಗಳನ್ನು ಕಟ್ಟಿರುವಂಥದ್ದು. ಉದಾಹರಣೆಗೆ ಖಜುರಾಹು ಮಧ್ಯಪ್ರದೇಶದಲ್ಲಿದೆ. ಇದೊಂದು ಖಂಡೋರಾಯ ಮಹಾದೇವ ಮಂದಿರ. 85 ಮಂದಿರಗಳಿವೆ, 22 ಈಗ ಉಳಿದಿರುವಂಥದ್ದು. ನೆಕ್ಸ್ಟ್ ದಿಲ್ವಾರ ಅನ್ನೋಂಥದ್ದು ರಾಜಸ್ಥಾನದಲ್ಲಿದೆ. ಅಬು ಮೌಂಟೇನ್ ಮೇಲೆ ದಿಲ್ವಾರ ಎಂಬಲ್ಲಿನ ಅಮೃತ ಶಿಲಾ ಮಂದಿರ, ಸೂಕ್ಷ್ಮ ಕೆತ್ತನೆಯ ಮೋಹಕ ಕೃತಿಗಳು ಜಗತ್ಪ್ರಸಿದ್ಧವಾಗಿದೆ. ಇದು ಖಜುರಾಹು ಖಂಡೋರಾಯ ಮಹಾದೇವ ಮಂದಿರ. ಇದು ದಿಲ್ವಾರ ಮಂದಿರ, ಅಬು ಪರ್ವತದಲ್ಲಿರುವಂಥದ್ದು.
ಇನ್ನು ಕೋನಾರ್ಕ್ ಟೆಂಪಲ್ ಒಡಿಶಾದಲ್ಲಿರುವಂಥದ್ದು ಅಪೂರ್ವ ಸೂರ್ಯ ದೇವಸ್ಥಾನ. ಸೂರ್ಯ ದೇವನ ರಥದಂತೆ ಇರುವ ಭಾರತದ ಭವ್ಯ ಹಾಗೂ ಬೃಹತ್ ದೇವಾಲಯ. 24 ಗಾಲಿಗಳನ್ನು ಸುಂದರವಾಗಿ ಕೊರೆಯಲಾಗಿದೆ. ಇನ್ನು ನೆಕ್ಸ್ಟು ಭುವನೇಶ್ವರ್ ಒಡಿಶಾದಲ್ಲಿ ಇರುವಂಥದ್ದು. ಇಲ್ಲಿ ಲಿಂಗರಾಜ ದೇವಾಲಯ ಈ 1000 ವರ್ಷಗಳಷ್ಟು ಹಳೆಯದಾಗಿದೆ. 180 ಅಡಿ ಎತ್ತರ ಇರುವಂಥದ್ದು. ಇಲ್ಲಿ ನೋಡ್ಬೋದು, ಇದು ಸೂರ್ಯ ಮಂದಿರ ಕೋನಾರ್ಕ್ ಟೆಂಪಲ್. 24 ಕಲ್ಲುಗಳನ್ನು ತುಂಬ ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಇದು ಭುವನೇಶ್ವರದಲ್ಲಿರುವಂತಹ ಒಂದು ಲಿಂಗರಾಜ ದೇವಾಲಯ. ಇನ್ನು ಗ್ವಾಲಿಯರ್, ಬೃಹದಾಕಾರದ ಗ್ವಾಲಿಯರ್ ಕೋಟೆಯನ್ನು ಭಾರತದ ಕೋಟೆಗಳ ಕೊರಳ ಹಾರದ ಮುತ್ತು ಅಂತ ಕರೆದಿದ್ದಾರೆ. ಇಲ್ಲಿ ರಾಜ ಮಾನಸಿಂಗನು ತನ್ನ ನೆಚ್ಚಿನ ರಾಣಿ ಮೃಗನಯನಿಗೆ ಕಟ್ಟಿದ 2 ಅಂತಸ್ತಿನ ಅರಮನೆಯಾಗಿದೆ. ಏನಂತ ಕರೀತಾರೆ ಇದನ್ನು? ಕೋಟೆಗಳ ಕೊರಳ ಹಾರದ ಮುತ್ತು ಅಂತ ಕರೀತಾರೆ. ಯಾರು ಕಟ್ತಾರೆ? ರಾಜ ಮಾನ್ಸಿಂಗ್ ಕಟ್ತಾನೆ ತನ್ನ ರಾಣಿಗೋಸ್ಕರ. ಹೊರಭಾಗದ ಬಂಡೆಗೋಡೆಗಳಲ್ಲಿ ಕೊರೆಯಲಾದ ಹಲವಾರು ಮೂರ್ತಿಗಳಲ್ಲಿ ಜೈನ ಮತದ ಪ್ರಥಮ ತೀರ್ಥಂಕರ ಋಷಭನಾಥ ಮೂರ್ತಿ ಭಾರಿ ಎತ್ತರವಾಗಿರುವಂಥದ್ದು. ಇನ್ನು ಜೈಪುರ ರಾಜಸ್ಥಾನದಲ್ಲಿದೆ. ಅದನ್ನು ಪಿಂಕ್ ಸಿಟಿ ಅಥವಾ ಗುಲಾಬಿ ನಗರ ಅಂತ ಕರೀತಾರೆ. ಯಾಕೆ ಅಂದರೆ ಅಲ್ಲಿನ ಕಟ್ಟಡಗಳ ಬಣ್ಣ ಗುಲಾಬಿ. ಜೈಪುರ ಪ್ರಪಂಚದ ಸುಂದರ ನಗರಗಳಲ್ಲೊಂದು ಎಂಬ ಹೊಗಳಿಕೆಗೆ ಪಾತ್ರವಾಗಿದೆ. 5 ಅಂತಸ್ತುಗಳುಳ್ಳ ಹವಾ ಮಹಲ್ ಜೈಪುರದ ಒಂದು ಆಕರ್ಷಕ ಕಟ್ಟಡವಾಗಿದೆ. ಇದು ರಾಜಸ್ಥಾನದ ಉದಯಪುರದಲ್ಲಿರುವಂತಹ ಅರಮನೆ. ನೀವು ನೋಡ್ಬೋದು. ಇದು ರಜಪೂತರ ಚಿಕಣಿ ಚಿತ್ರಕಲೆ. ಓಕೆ, ಇದು ಮಧ್ಯಪ್ರದೇಶದ ಗ್ವಾಲಿಯರಲ್ಲಿರುವಂತಹ ಕೋಟೆ, ಮುತ್ತಿನ ಹಾರ. ಇದು ರಾಜಸ್ಥಾನದ ಜೈಪುರದಲ್ಲಿರುವಂತಹ ಹವಾ ಮಹಲ್, ಪಿಂಕ್ ಸಿಟಿಯಲ್ಲಿರುವಂಥದ್ದು. ನೆಕ್ಸ್ಟ್ ಉದಯಪುರ ರಾಜಸ್ಥಾನದಲ್ಲಿದೆ. ಅರಮನೆಯನ್ನು ರಾಜಸ್ಥಾನದಲ್ಲಿ ಕಟ್ಟಿದ್ದಾರೆ. ಅದು ಅತ್ಯಂತ ದೊಡ್ಡದಾಗಿದೆ. ನಾನು ಆಗಲೇ ತೋರಿಸಿದ್ನಲ್ಲ ಅದು. ಇನ್ನು ನೆಕ್ಸ್ಟ್ ಚಿಕಣಿ ಚಿತ್ರಗಳು, ಆಗಲೇ ತೋರಿಸಿದ್ನಲ್ಲ ಇದು. ಈ ರಜಪೂತರು ಭಿತ್ತಿ ಮತ್ತು ಚಿಕಣಿ ವರ್ಣಚಿತ್ರಗಳನ್ನು ಪ್ರೋತ್ಸಾಹಿಸ್ತಾರೆ. ಚಿಕಣಿ ಚಿತ್ರವೆಂದರೆ ನಾಜೂಕಾಗಿ ಚಿತ್ರಿಸಿದ ಕಿರುಚಿತ್ರ. ದೇವಾಲಯ, ಅರಮನೆ, ಕೋಟೆಯ ಗೋಡೆಗಳು ಹಾಗೂ ಪುಸ್ತಕಗಳಲ್ಲಿ ಅಲಂಕಾರ ಚಿತ್ರಗಳನ್ನು ಕಲಾವಿದರು ರಚನೆ ಮಾಡಿದ್ದಾರೆ. ಇನ್ನು ಸಾಹಿತ್ಯದ ವಿಷಯಕ್ಕೆ ಬಂತು ಅಂತಂದರೆ ರಜಪೂತರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯ ಹುಲಸಾಗಿ ಬೆಳೆಯಿತು. ಅಂದರೆ ತುಂಬ ಅಭಿವೃದ್ಧಿ ಆಯಿತು. ಗುಜರಾತಿ, ಹಿಂದಿ, ರಾಜಸ್ಥಾನಿ ಭಾಷೆಗಳು ಅಭಿವೃದ್ಧಿ ಹೊಂದಿರ್ತವೆ. ಚಾಂದ್ ಬರ್ದಾಯಿಯ ಪೃಥ್ವಿರಾಜ್ ರಾಸೋ, ಇದು ತುಂಬ ಇಂಪಾರ್ಟೆಂಟ್. ಪೃಥ್ವಿರಾಜ ರಾಸೋ ಯಾರು ಬರೆದಿದ್ರು ಅಂತ ಕೇಳ್ತಾರೆ? ಚಾಂದ್ ಬರ್ದಾಯ್, ಪ್ರಸಿದ್ಧ ಹಿಂದಿ ಕೃತಿ. ರಜಪೂತ ದೊರೆಗಳಲ್ಲಿ ಅನೇಕ ಮಂದಿ ಸ್ವತಃ ವಿದ್ವಾಂಸರಾಗಿದ್ದರು, ಕವಿಗಳಿಗೆ ಆಶ್ರಯ ನೀಡಿದ್ದರು. ಗೀತಾ ಗೋವಿಂದ ಬರೆದ ಜಯದೇವ ಕವಿ ಸೇನರ ಆಸ್ಥಾನದಲ್ಲಿದ್ದರು. ಗೀತಾ ಗೋವಿಂದ ಯಾರು ಬರೀತಾರೆ ಅಂತಂದರೆ ಜಯದೇವ ಕವಿ ಬರೀತಾರೆ. ನಳಂದ, ಕಾಶಿ, ವಿಕ್ರಮಶಿಲ, ಉಜ್ಜಯಿನಿ ಮುಂತಾದ ಪ್ರಾಚೀನ ವಿದ್ಯಾಕೇಂದ್ರಗಳಿಗೆ ರಜಪೂತರು ಬೆಂಬಲವನ್ನು ನೀಡಿದ್ದರು. ಜಯದೇವ ಕವಿ, ಗೀತಾ ಗೋವಿಂದ.